ಸೇವಿತ ಪಾದಪೀಠಂ ವಾಮೇನ ವಿಗ್ರಹವರೇಣ ಕಲತ್ರವಂತಂ ವಾರಾಣಸೀಪುರಪತಿಂ ಭಜ ವಿಶ್ವನಾಥ. ಅನೇಕ ಅವತಾರವನ್ನು ಹೊರಿಸಿದ ನೀನು ದುಷ್ಟರನ್ನು ಸಂಹಾರ ಮಾಡಿ ಶಿಷ್ಟರನ್ನು ರಕ್ಷಿಸು ಬಾ ತಾಯಿ. ಯಾಕಮ್ಮ ಈ ಬಡವರ ಕೂಗು ನಿನಗೆ ಕೇಳಿಸ್ತಾ ಇಲ್ಲವೇನಮ್ಮ ತಾಯಿ? ದಿನನಿತ್ಯ ನಿನಗೆ ಪೂಜೆ ಮಾಡ್ತಾ ಇದ್ದೀವಲ್ಲಮ್ಮ, ಕಣ್ಣು ತೆರೆದು ನೋಡು ತಾಯಿ. ಯಾಕೆ ಈ ಬಡವರ ಕಣ್ಣೀರಿನಲ್ಲಿ ಅಭಿಷೇಕ ಮಾಡ್ಕೊಳ್ತಾ ಇದ್ದೀಯನಮ್ಮ ನೀನು ತಾಯಿ? ನನ್ನ ಗಂಡ ತನ್ನ ತಮ್ಮನ ವಿದ್ಯೆ ಅಭ್ಯಾಸಕ್ಕೋಸ್ಕರ ಹಗಲು ರಾತ್ರಿ ದುಡಿತಾ ಇದ್ದಾನೆ. ಅಲ್ಲಿ ಇಲ್ಲಿ ಸಾಲ ಮಾಡಿ ತನ್ನ ತಮ್ಮನಿಗೆ ವಿದ್ಯೆ ಅಭ್ಯಾಸವನ್ನು ಓದಿಸ್ತಾ ಇದ್ದಾನೆ. ಆದರೆ ಬಡ್ಡಿಗೆ ಬಡ್ಡಿ ಸೇರಿಸಿ ತನ್ನ ಆಸ್ತಿಯನ್ನೇ ಆ ದೇಸಾಯಿ ಹತ್ರ ಒತ್ತಿ ಹಾಕಿದ್ದಾನೆ. ನಮ್ಮ ಆಸ್ತಿಯನ್ನು ಬಿಟ್ಟು ಕೊಡ ಅಂತ ಕೇಳಿದರೆ ನನ್ನ ಮೈದನಿಗೆ ಇಲ್ಲದ ಸಲ್ಲದ ಅಪವಾದ ಮೈ ಮೇಲೆ ಒರೆಸಿ ಅವಮಾನ ಮಾಡಿದರಂತೆ. ತಾಯಿ ಯಾಕಮ್ಮ ಎಲ್ಲಿ ಅಡಗಿದ್ದು ಕುಳಿತಿದೀಯಾ ತಾಯಿ? ಬಂದು ಆ ದುಷ್ಟರನ್ನು ಸಂಹಾರ ಮಾಡು ತಾಯಿ, ಸಂಹಾರ ಮಾಡು. ಯಾರು? ಪತಿದೇವ. ಯಾವಾಗ ಬಂದ್ರಿ ಪತಿದೇವ? ಪಾರ್ವತಿ, ನೀ ಕೈ ಮುಗಿದು ಹೊರ ಕೇಳ್ತಾಗಲೇ ಬಂದೆ. ಮೈದನ ಬಾರಪ್ಪ. ಆದರೆ ಆ ನಿನ್ನ ದೇವರಿಗೆ ಎಲ್ಲಿಂದ ಕೇಳಿಸಬೇಕು ಅತ್ತಿಗೆ ನಿನ್ನ ಕೂಗು? ಮೈದನ, ದೇವರೆಂಬರಿಗೆ ಹಾಗೆ ಅನಕ್ಷರಿತವಾಗಿ ನುಡಿಯಬಾರ್ದು ಅಪ್ಪ. ಯಾಕಂದ್ರೆ
ಆ ಶಿವ ಭಕ್ತರ ಮೇಲೆ ಸದಾ ಕರುಣಾಮಯಿ. ಹಿಂದಕ್ಕೆ ಪಾಂಡವರು ವನವಾಸದಲ್ಲಿ ಇದ್ದಾಗ ದ್ರೌಪದಿಯ ದನಿಯನ್ನು ಕೇಳಿ ನೀಡಲಿಲ್ಲವೇ, ಕಾಪಾಡಲಿಲ್ಲವೇ ಅವರಿಗೆ ಅಧಿಕಾರವನ್ನು? ಹಾಗೆ ನನ್ನ ಧ್ವನಿಯನ್ನು ಕೇಳದೇ ಇರ್ತಾನೆ ಆ ದೇವರು. ಪಾರ್ವತಿ, ಆ ನಿನ್ನ ದೇವರದು ದ್ವಾಪಾರ ಯುಗದಲ್ಲಿ, ಕಲಿಯುಗ ಲುಚ್ಚ ಲಭಂಗರ ಯುಗ, ಸುಳ್ಳಿನ ಸಾಮ್ರಾಟ, ಸತ್ಯದ ಚೀರಾಟ. ವೈದ್ಯದಲ್ಲಿ ನಮ್ಮಂಥ ಬಡವರು ಬದುಕುವಂತಿಲ್ಲ ಪಾರ್ವತಿ, ಬದುಕುವಂತಿಲ್ಲ. ಹಾಗೆಲ್ಲ ನುಡಿಬೇಡಿ ಸ್ವಾಮಿ. ಬಾಳಿನಲ್ಲಿ ಕಷ್ಟವೂ ಸುಖವೂ ಸಹಜವಿದೆ ಸ್ವಾಮಿ. ಆದರೆ ಈ ನಿಮ್ಮ ಸಿಟ್ಟಿನ ಆವೇಶದಲ್ಲಿ ದೇವರನ್ನು ನಿಂದಿಸಬೇಡಿ ಸ್ವಾಮಿ. ಅತ್ತಿಗೆ, ನಿನ್ನ ದೃಷ್ಟಿಯಲ್ಲಿ ದೇವರು ಇನ್ನೂ ಜೀವಂತವಾಗಿದ್ದಾನೆಂದು ತಿಳಿದಿರುವೆಯಾ? ಹುಚ್ಚಿ, ಅದು ನಿನ್ನ ಭ್ರಮೆ. ದಿನನಿತ್ಯ ಕೊಲೆ, ಸುಲಿಗೆ, ಅನ್ಯಾಯ, ಅತ್ಯಾಚಾರ, ಬಡವರ ಮೇಲೆ ನಡೆಯುವ ದೌರ್ಜನ್ಯ ನೋಡಿದರೆ ಅಧಿಕಾರ ಶಾಹಿಗಳ, ಬಂಡವಾಳ ಶಾಹಿಗಳ ಮೃಷ್ಟಾನ್ನವನ್ನುಂಡು ಬೆತ್ತನೆಯ ಹಾಸಿಗೆಯ ಮೇಲೆ ಮಲಗಿಕೊಂಡಿರಬೇಕು ಅತ್ತಿಗೆ ಆ ನಿನ್ನ ದೇವರು. ನೋಡು ಮೈದುನ, ಆ ದೇವರ ದೃಷ್ಟಿಯಲ್ಲಿ ನಾವೆಲ್ಲರೂ ಸರಿ ಸಮಾನರು. ಯಾಕಂದ್ರೆ ಬಡವ ಬಲಿದೆ ಎಂಬಂತೆ ಮೇಳು ಕೀಳು ಎಂಬ ಜಾತಿ ಭೇದ ಭಾವನೆಯಿಲ್ಲ ದೇವರಲ್ಲಿ. ಏಕಿಲ್ಲ ಪಾರ್ವತಿ, ಏಕಿಲ್ಲ. ಈ ನಿನ್ನ ಹಾಲು ಗಲ್ಲಾದ ಸುಳಿ ಅಂತ ಮಾತಾಡ್ತೀವಲ್ಲ, ಜನಸಾಮಾನ್ಯರು ದೇವರ ದೃಷ್ಟಿಗೆ ಕ್ಯೂ ಹಚ್ಚಿ ನಿಲ್ಲಬೇಕು. ಅದೇ ಒಬ್ಬ ಶ್ರೀಮಂತ ಕಾರ್ಯದಲ್ಲಿ ಬಂದು ಅನ್ನ ಹೊಡೆದರೆ ಸಾಕು, ಗುಡಿಯಲ್ಲಿರೋ ಪೂಜಾರಿ ಗಡ್ಡ ಗಡ್ಡ ನಡುಗುತ್ತಾ ಓಡಿ ಬರುವುದು. 100 ನೋಟು ಕೈಯಲ್ಲಿ ಕೊಟ್ಟಾಗ ಬೇರೆ ಬಾಗಿಲಿಂದ ಎಲ್ಲಕ್ಕಿಂತ ಮುಂಚೆ ದೇವರ ದರ್ಶನ ಪಡೆಯುವರು. ಅಂದಾಗ ಈ ಕಲಿಯುಗದಲ್ಲಿ ದೇವರು ಕೂಡ ಲಂಚ ಕೊಡಲೈತೆ ಪಾರ್ವತಿ, ಲಂಚ ಕೋರನಾಗಿದ್ದಾನೆ. ಸ್ವಾಮಿ ಇರಲಿ ಬಿಡಿ. ಅಲ್ಲ, ಈ ನಿಮ್ಮಿಬ್ಬರ ಅಣ್ಣ ತಮ್ಮಂದರಿಗೆ ದೇವರಿಗೆ ನಿಂದಿಸೋದನ್ನು ಬಿಟ್ಟು ಸಮಾಧಾನ ಮಾತೇ ಇಲ್ಲ ನೋಡಿ ನಿಮ್ಮ ಹತ್ರ. ಇನ್ನೆಲ್ಲಿಯ ಸಮಾಧಾನ ಅತ್ತಿಗೆ? ಪ್ರಗತಿಪರ ರೈತ ಕೃಷಿ ಪಂಡಿತ ನೆನೆಸಿಕೊಂಡ. ನಿತ್ಯ 100 ಜನರು ಕೂಲಿಯ ಜೊತೆಗೆ 100 ಜನರು ಅನ್ನ ಹಾಕುತ್ತಿದ್ದ ನಮ್ಮ ಮನೆಯಲ್ಲಿ ಮತ್ತೊಬ್ಬರಿಗೆ ಕೈ ಚಾಚುವಂತ ಮಾಡಿದ ಆ ದುಷ್ಟ ನೀಲಕಂಠ ದೇಸಾಯಿಗೆ ತಕ್ಕ ಪಾಠ ವಿಧಿಸಿ ನಮ್ಮ ಆಸ್ತಿ ಪತ್ರ ಮರಳಿ ಪಡೆದಾಗಲೇ ನನ್ನ ಮನಸ್ಸಿಗೆ ಬೇಡ. ಆ ದುಷ್ಟ ಶ್ರೀಮಂತರು ಏನು ಮಾಡಲು ಸಾಧ್ಯವಿಲ್ಲ. ಅಣ್ಣ, ಅಂದು ನೀನು ತಡೆದೇ ಹೋಗಿದ್ದರೆ ಅವರ ಪ್ರಾಣ ಪಕ್ಷಿಯನ್ನು ಆಕಾಶಕ್ಕೆ ಹಾರಿಸಿ ಈ ಭೂತಾಯಿಗೆ ರಕ್ತದೌತಣವನ್ನು ನೀಡುತ್ತಿದ್ದೆ. ಬಡವನ ಸಿಟ್ಟು ದವಡಿಗೆ ಮೂಲ ಎಂಬಂತೆ ಆ ದುಷ್ಟ ಶ್ರೀಮಂತರು ಹೊಲಸು ರಾಜಕೀಯ ಅಧಿಕಾರ ಲಾಲಸಗಾಗಿ ನಮ್ಮಂತ ಬಡವರ ಪ್ರಾಣ ತೆಗೆಯಲು ಏಸುವುದಿಲ್ಲ ತಮ್ಮ, ಏಸುವುದಿಲ್ಲ ತಮ್ಮ. ನಿನಗೆ ಕೈ ಮುಗಿದು ಕೇಳುವೆ, ಬಡವರು ದೀನ ದಲಿತರು ಉದ್ಧಾರವೆಂದು ಈ ಊರು ಪಂಚಾಯತಿಗೆ ತಿಳಿಯಾಕಬೇಡ, ಆ ದುಷ್ಟನ ಗೋಜಿಗೆ ಹೋಗಬೇಡ. ಸಾಧ್ಯವಿಲ್ಲಣ್ಣ, ಸಾಧ್ಯವಿಲ್ಲ. ನಮ್ಮ ಆಸ್ತಿಯನ್ನು ಎತ್ತಿ ಹಾಕಿದ ದುಷ್ಟರಿಗೆ ಎದುರು ಸುಮ್ಮನೆ ಇರಲು ಹೇಡಿಯಲ್ಲ ಈ ಶ್ರೀಕಾಂತ್. ಮಲಗಿದ ಘಟ ಸರ್ಪದ ಎಡೆ ತುಳಿದು ಘಾಸಿಗೊಳಿಸಿದ ಆ ದುಷ್ಟರಿಗೆ ತಕ್ಕ ಶಿಕ್ಷೆ ವಿಧಿಸಿ ನಮ್ಮ ಆಸ್ತಿ ಪತ್ರವನ್ನು ಮರಳಿ ಪಡೆದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಪುಂಡ ಪುಢಾರಿಗೆ ಮಣಿ ಹಾಕಿ ಆ ರೀತಿ ಅಲಮರಿಗೆ ಅಧಿಕಾರ ನೀಡುವ ಈ ಸಮಾಜದಲ್ಲಿ ನೀನು ಸತ್ಯದ ತಿತ್ತಿ ಸಮಾಜ 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 ಎಲ್ಲಿದೆಯಣ್ಣ ಇಲ್ಲಿನ ಸಮಾಜ? ಬಗ್ಗಿದರೆ ತುಟ್ಟಿ ಹಿಡಿತಾರೆ, ಒದ್ದರೆ ಕೈ ಮುಗಿತಾರೆ ಇಲ್ಲಿನ ಬಂಡ ಸಮಾಜ. ತಮ್ಮ, ನಿನ್ನನ್ನು ಕಷ್ಟಪಟ್ಟು ಓದಿಸಿ ಡಿಗ್ರಿ ಕೊಡಿಸಿದ್ದು ಇದಕ್ಕೆಂದು ತಿಳಿದ್ವ್ಯಾ? ಬೇಡ ಶ್ರೀಕಾಂತ, ಈ ಊರು ಸಪಡಿ ಬಿಟ್ಟು ಸಿಟಿಗೆ ಹೋಗಿ ಕೆಲಸ ಹುಡುಕಿ ನೀ ದೊಡ್ಡ ಅಧಿಕಾರಿ ಆದರೆ ನಾವೆಲ್ಲ ನೆಮ್ಮದಿಯಿಂದ ಕಾಲ ಕಳೆಯೋಣ. ಇಲ್ಲ ಇಲ್ಲ, ಸಾಧ್ಯವಿಲ್ಲ. ಮಣ್ಣಲ್ಲಿ ಹುಟ್ಟಿ ಮಣ್ಣಿನ ಮಗನಾಗಿ ಮತ್ತೊಬ್ಬರಿಗೆ ಸೆಲೆಕ್ಟ್ ಹೊಡೆಯುವ ಅಧಿಕಾರ ನನಗೆ ಬೇಡ. ನಿನ್ನೊಂದಿಗೆ ನಾನು ಈ ಭೂತಾಯಿ ಸೇವೆ ಮಾಡಿದಾಗಲೇ ನನ್ನ ಜನ್ಮ ಸ್ವಾರ್ಥ. ಹಾಗಾದರೆ ಇದೇ ನಿನ್ನ ಕೊನೆ ನಿರ್ಧಾರವಾದರೆ ಹಿಂದೆ ನನ್ನ ಸತ್ತ ಅಲ್ಲರಿ, ನಿಮಗೇನಾಗಿದ್ರಿ ಅಂಥದ್ದು ಈ ಮಾತಾಡಕ? ಅಲ್ಲ, ನಮ್ಮ ಮೈದಿನ ಜೀವನ ಇರುವಾಗ ಆ ಕುನ್ನಿಗಳಿಗೆ ಯಾಕ್ರಿ ಹೆದರ್ತಾ ಇದ್ದೀರ ನೀವು? ನನ್ನ ಮೈದಿನ ಮನಸ್ಸು ಮಾಡಿದ್ರ ಹುಲಿ ಹಾಲನ್ನೇ ಹಿಂಡು ತರುವ ಗಂಡು ಗಲಿ ಅದನ್ನೇ ನನ್ನ ಮೈದನ. ಪಾರ್ವತಿ,
ನೀನು ಕೂಡ ಅವಳ ಪರವಹಿಸಿ ಮಾತಾಡ್ತೀವಲ್ಲ, ಈ ನನ್ನ ತಮ್ಮ ನಮ್ಮಿಬ್ಬರ ಪ್ರಾಣ, ಇವರಿಗೇನಾದರೂ ಆದರೆ ಸ್ವಾಮಿ ದಯವಿಟ್ಟು ಮುಂದೆ ಉಚ್ಚರಿಸಬೇಡರಿ, ಹಾಗೇನು ಆಗುವುದಿಲ್ಲ ರೀ. ನೋಡಿ, ನಾನು ನಿಮಗೆ ತಿಳಿಸಿ ಹೇಳ್ತೀನಿ, ಸ್ವಲ್ಪ ಸಮಾಧಾನವಾಗಿರ್ರಿ ಸ್ವಾಮಿ. ನೋಡು ಇದನ್ನ, ನಮ್ಮ ಬಾಳಿನಲ್ಲಿ ಕತ್ತಲು ಸರಿದ ಮೇಲೆ ಬೆಳಕು ಬಂದೇ ಬರುತ್ತೆ. ಒಂದಲ್ಲ ಒಂದು ದಿವಸ ನಮ್ಮ ಬಾಳಿಗೆ ಭಾಗ್ಯಲಕ್ಷ್ಮಿ ಬರುತ್ತಾಳೆ ಅಂತ ನನಗೆ ಭರವಸೆ ಇದೆಯಪ್ಪ. ನೋಡಿ, ಇವತ್ತು ಹಬ್ಬವಿದೆ, ಮನೆಯಲ್ಲಿ ಸಿಹಿ ಅಡಿಗೆ ಮಾಡಿದ್ದೇನೆ, ದೇವರ ಹಬ್ಬ. ಬನ್ನಿ ಎಲ್ಲರೂ ಸೇರಿಕೊಂಡು ಊಟ ಮಾಡುವರಂತೆ. ಆಯ್ತು ಅತ್ತಿಗೆ, ನಡೆ ಅತ್ತಿಗೆ, ಹೋಗೋಣ. ಇದೇ ಸಂದರ್ಭದಲ್ಲಿ ಒಂದು ಹಾಡನ್ನು ಆಡಿ ಹೋಗೋಣ. ಅಯ್ಯೋ, ನಿನ್ನ ಸಂತೋಷವೇ ಮೈದನ, ನಮ್ಮ ಸಂತೋಷ ಹಾಗೆ ಹಾಗೆ. ಮೈದನ ನಡ್ರಪ್ಪ, ಸಿಹಿ ಅಡಿಗೆ ಮಾಡಿದ್ದೇನೆ, ಊಟ ಮಾಡೋದಂತೆ. ನಡೆ ಅತ್ತಿಗೆ, ಹೋಗೋಣ. ನಡ್ರಿ ಸ್ವಾಮಿ, ಹೋಗೋಣ. ಬಂದ್ರ ಮಾವನ ಬುಲೆಟ್ ಗಾಡಿ, ಬಂದ್ರ ಮಾವನ ಬುಲೆಟ್ ಗಾಡಿ, ಗಾಡಿ ಕಾಲೇಜು ಹುಡುಗರು ಪಿಕ್ಕಿ ಪಿಕ್ಕಿ ನೋಡ್ತಾರ, ಈ ಗ್ರೂಪ್ ಎತ್ತೋಡ್ರಿ ನಮ್ಮ ಮಗಳಿಗೆ ಮಸೂರ ತಿನ್ನೋ ಗಡಿಗಳ ಬಾಳ ಬಂದವಂತ ಕಾಣಿಸುತ್ತೆ. ಅಷ್ಟಲ್ರಿ, ಕೋಲಾರ ಮಸೂರ ಬಾಳ ಹೆಸರು, ತಿಂದು ನೋಡ್ರಿ ಒಮ್ಮೆ ಕೆನಿ ಮೊಸರು. ಅಷ್ಟಲ್ರಿ, ನಿಮ್ಮ ಸಲುವಾಗಿ ಹೆಪ್ಪು ಮುರಿಲಾರ್ದ ಗಟ್ಟಿ ಮೊಸರು ತಂದಿನಿ. ಅಷ್ಟಲ್ಲ, ಆ ದ್ವಾರಕನಾಥಗೆ ಇಷ್ಟವಾದ ಮೊಸರು, ಇನ್ನು ಮೈಸೂರು ಮಹಾರಾಜಿಗೆ ಮನಸ್ಸಿಗೆ ಮತ್ತೆ ಮೊಸರು ತಂದಿನಿ. ಬರ್ರಪ್ಪ ಬರ್ರಿ, ಮೊಸರು ತಗೊಂಬರ್ರಿ. ಹಿಂಗಂದ್ರೆ ಒಬ್ರು ಬರಂಗಿಲ್ರಿ. ಬರ್ರಿ ಮಾವಗಳ್ರ, ನಿಮ್ಮ ಸಂಬಂಧ ಮೊಸರು ತಗೊಂಡು ಬಂದೀನಿ.
ಬರಕ್ಕಾಗಲ್ಲ ಅಂತಾರ ಅವ್ರು. ಹೋಗ ಯಪ್ಪ ಮೊಸರು ಮಾರ ಹೋಗಕ್ಕಿನ ಇವತ್ತು ಒದ್ರ ಸಾಕಾಗಿತ್ತು ನೋಡ್ರಿ. ಒಂದು ಬೆಳಗಿಂದ ಒಬ್ರು ಮೊಸರು ತಗೊಳಕ್ ಬರಕ್ ಒಲ್ಲೆ ಅಂತಾರಂತೀನಿ. ಅಲ್ಲ ಅವತ್ತ ಮ್ಯಾಗಿನೋನಿಗೆ ಹೋದ್ರ ಸಾಕ್ರಿ, ಅಲ್ಲಿ ಕುಂತು ಹುಡುಗರು ನನ್ನ ನೋಡಿ ಏ ಸುಂದ್ರಿ ಬರ್ರಿ ಸುಂದ್ರಿ ಸ್ವಲ್ಪ ಮಾಡ್ತೀವಿ ಅಂತಾರ. ಮೊಸರು ವ್ಯಾಪಾರ ಮತ್ತೆ ಬ್ಯಾರೆ ತಿಳ್ಕೊಂಡಿದ್ದೀರಿ. ಹುಡುಗರು ಏನೋ ವ್ಯಾಪಾರ ಮಾಡ್ತಾರಂತ ಹೇಳಿ ನಾನು ತಗೊಂಡು ಹೋಗಿ ಎತ್ತಿ ತಗೋರ್ಸೋದು ಅಷ್ಟ ತಡ ರೀ. ಬೆಟ್ಟ ಹಾಕಿ ನಕ್ಕೆ ನೋಡ್ತಾವು. ಅದು ತಿಂದ ಮ್ಯಾಗರ ತಗೋತಾರಂದ್ರೆ ಅದನ್ನೂ ಇಲ್ಲ. ನಕ್ಕ ಮಟನೇಕಿ ಹುಳಿ ಗೊಜ್ಜು ಹುಳಿ ಇತ್ತು, ಗಪ್ಪು ನಾರಕತ್ತಿತ್ತು. ತೊಳೆದಿಲ್ಲ ಅಂತ ಕೇಳ್ತಾವ. ಅಲ್ಲಿ ಮೊಸರಿನ ವ್ಯಾಪಾರ ಮಾಡ್ತೀವಿ ಅಂದ್ರೆ ಮ್ಯಾಗ ತೊಳಿಲಾರ್ದಂಗೆ ಇರ್ತೀವ. ದಿನಕ್ಕೆ 2 ಸಲ ತೊಳಿತೀವಿ. ಅವೇನು ಮೊಸರು ತಿನ್ನೋ ಮೊಸಡಿಗಳ್ರಿ. ಬೆಳಗ್ಗೆ ಎದ್ದು ಗಂಟೆ ಶರ ಕುಡಿದು ಕುಂತಿರ್ತಾವ. ಇನ್ನು ನಮ್ಮಂತವ್ರು ಹೋದ್ರೆ ಸಾಕು, ನಮ್ಮ ನೋಡಿದ ಕೂಡಲೇ ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತ ನೋಡು. ಕಣ್ಣು ಹೊಡ್ಕೊಂತ ಸಿಳ್ ಹಾಕೊಂತ ಕುಂತು ಬಿಡ್ತಾವ್ ನೋಡ್ರಿ. ಹಿಂಗಾದ್ರೆ ನನ್ನ ವ್ಯಾಪಾರ ಹೆಂಗಾಗ್ಬೇಕಂತೀನಿ. ಅದಕ್ಕೆ ಈ ಕಣ್ಣಲ್ಲಿ ಒಳಗ ಮೊಸರು ಬೇಳೆ ತಿಂತಾರಂತ ಅದಕ್ಕೆ ಇಲ್ಲೇ ವ್ಯಾಪಾರ ಮಾಡಿ ಎಲ್ಲ ನನ್ನ ಮೊಸರು ಖಾಲಿ ಮಾಡಿ ಹೋಗ್ಬೇಕಂತ ಮಾಡೀನಿ. ಬರ್ರಿ ಮಾವುಗೌಡ್ರೆ, ಮೊಸರು ತಂದಿನಿ ಬರ್ರಿ. ಸುಂದ್ರಿ ಬಂದಾಳು ಯಪ್ಪ, ಸುಂದ್ರಿ ಬಂದಾಳು. ನಮ್ಮ ಕನ್ನಳ್ಳಿಗೆ ನಾಟಕ ಮಾಡಕ ಸುಂದ್ರಿ ಬಂದಾಳು ಯಪ್ಪ, ಸುಂದ್ರಿ ಬಂದಾಳು. ನಮ್ಮ ಕನ್ನಳ್ಳಿಗೆ ನಾಟಕ ಮಾಡಕ ಸುಂದ್ರಿ ಬಂದಾಳು. ನಮ್ಮ ಕನ್ನಳ್ಳಿಗೆ ನಾಟಕ ಮಾಡಕ ಸುಂದ್ರಿ ಬಂದಾಳು. ರೈತನ ಮಗ ನನ್ನ ಹುಡುಗ ಹಾಕಲ್ಲ ಬಾರ್ಗೋಲು ಹೆಗಲಾಗ. ಹೋರಿ ಕಟ್ಯಾನ ಹತ್ತಲ್ಲ ಬಡ್ಯಾಗ. ನಿಜವಾದ ಗಂಡಿಯ ಅತ್ತ ಬಾರ ಬಂಡ್ಯಾಗ ಕಿಟಕಿ ನೋಡ್ಬೇಡ ಕಿಂಡ್ಯಾಗ. ಏ ಪಕ್ಕದ ಮನಿ ಪತರಂಗಿ ಹಿಡಿದೋರ ನನ್ನ ಕೈಯಾಗ. ನೀನು ನೋಡಿ ನಟ್ಟಿ ಬಾಗಿಲದಾಗ ಒಳ್ಳೆ ಮುತ್ತ ನಿನ್ಮ್ಯಾಗ ಇಟ್ಟಿಲಿ ಮತ್ತ ನೀನ್ ನೋಡಿ ತಂಡಿ ತಂಡಿ ಹವದಾಗ ಮಸ್ತ ನಿನ್ನ ಗಿಂಡಿ ನೀ ಸೆರ್ಗ ಮುಚ್ಚಿಕೊಂಡಿ. ನಿನ್ನ ಗಿಂಡಿ ಕೊಟ್ಟ ಬಿಡ್ಸಬಾರ ಸ್ವಲ್ಪ ಸೆರ್ಗ ಸ್ವಲ್ಪ ನೋಡ್ತೀನಿ ಹುಡುಗಿ ನಿನ್ನ ಒಳಗಿನ ಗಿಂಡಿ. ಎಳೆ ಹುಡುಗಿ ನೀನು ಹಳೆ ಮುದುಕಿ ಹಂಗ ಯಾಕ ಮುಸುಗಾಕ ಕೊಂಡಿ. ಮಸ್ತ ನಿನ್ನ ಗಿಂಡಿ ಸೆರ್ಗ ಮುಚ್ಚಿಕೊಂಡಿ. ನಿನ್ನ ಗಿಂಡಿ ಕೊಟ್ಟ ಬಿಡ್ಸಬಾರ ಸ್ವಲ್ಪ ಸೆರ್ಗ ನೋಡ್ತೀನಿ ಹುಡುಗಿ ನಿನ್ನ ಒಳಗಿನ ಗಿಂಡಿ. ಹತ್ತೈತಿ ತಂಡಿ ತೆಗಿನ ಗುಂಡಿ. ಮಗನ ಎಷ್ಟರ ತಿಂಡಿ ಎದ್ದಿತ್ತಲ್ಲ ನಿಂದು, ಎಷ್ಟರ ಐತ್ಯೋ ನಿನ್ನ ತಿಂಡಿ. ಅಯ್ಯಾಗ ಇಡ್ತೀನಿ ಹತ್ತೈತಿ ತಂಡಿ ತೆಗಿನ ಗುಂಡಿ. ಎಷ್ಟರ ಐತ್ಯೋ ನಿನ್ನ ತಿಂಡಿ. ಅಯ್ಯಾಗ ಇಡ್ತೀನಿ ಓಣ್ಯಾಗ ಮಂಚ ಮ್ಯಾಲ ಗಾದಿ ಮ್ಯಾಲ ನೀ
ಅಂತ ಮೇಲದಾಗಿ ಗಾಡಿ ಮಲಗಿ ಓರಿ ಗೊತ್ತಾಡುತ್ತಾರ ನನ್ನ ಓರಿ ಗೊತ್ತಾಡುತ್ತಾರ ನನ್ನ ಓರಿ ಮ್ಯಾಗಿನ್ ಚಿಂತೆ ಮ್ಯಾಗೈತಂತೋ ಕೆಳಗಿನ ಚಿಂತೆ ಕೆಳಗೈತಂತೋ ನಡುವಿನ ಚಿಂತೆ ನಡುವೆ ಹೋಯ್ತು ಮ್ಯಾಗಿನ್ ಚಿಂತೆ ಮ್ಯಾಗೈತಂತೋ ಕೆಳಗಿನ ಚಿಂತೆ ಕೆಳಗೈತಂತೋ ನಡುವಿನ ಚಿಂತೆ ನಡುವೆ ಹೋಯ್ತು ಬದಕ ಬಾಜು ಹೆಚ್ಚೂರ ಮಾವ ಬದಕ ಥಿಯೇಟರ್ದಾಗ ಕತ್ತಲ್ದಾಗ ಸಿನಿಮಾ ಏಯ್ ಥಿಯೇಟರ್ದಾಗ ಕತ್ತಲ್ದಾಗ ಸಿನಿಮಾದಾಗ ಏನು ನಡೆದಿತ್ತ ಮೇಲ ಬ್ಯಾಗ್ ಬಂದಿತ್ತ ಮೇಲ ಬ್ಯಾಗ್ ಬಂದಿತ್ತ ಓನ್ಯಾಗ ಬಂದ ಬಂದರ ಬರ್ತೀನಿ ಹೋದರ ಹೋಗ್ತೀನಿ ಬಂದರ ಬರ್ತೀನಿ ಹೋದರ ಹೋಗ್ತೀನಿ ನೀ ಯಾವ ಕೇಳವ ನನ್ನ ನೀ ಯಾವ ಕೇಳವ ಓಯ್ ನೀ ಏನು ಬಂಗಾರ ಕೊಡ್ಸಿ ನಿನ್ನ ಬಂಗಾರ ಅಂತೆ ನಿಜ ಹೇಳಾತೇನಿ ಗೆಳತಿ ಕಿವಿ ಕೊಟ್ಟ ಕೇಳವಗತಿ ಪವಿತ್ರ ನಮ್ಮ ಪ್ರೀತಿ ನನ್ನ ಮನಸ್ಸು ದಿನ ಮಾರಿ ನೋಡಂಗ ಆಗೈತಿ ನಿನ ಮಾರಿ ನೋಡಂಗ ಆಗೈತಿ ಏ ಹುಡುಗ ಎಲ್ಲಿ ಸಿಗತಿ ನಿನ್ನ ಜೊತೆ ಮಾತಾಡೋದೈತಿ ಏ ಹುಡುಗ ಎಲ್ಲಿ ಸಿಗತಿ ನಿನ್ನ ಜೊತೆ ಮಾತಾಡೋದೈತಿ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡೈತಿ ಎರಡು ದೇಹ ಬಂದೈತಿ ಪ್ರೇಮವಾಗಿ ಬೆಂದೈತಿ ನಿನ್ನ ಮಾರಿ ನೋಡಂಗ ಆಗೈತಿ ಏ ಹುಡುಗ ಎಲ್ಲಿ ಸಿಗತಿ ನಿನ್ನ ಜೊತೆ ಮಾತಾಡೋದೈತಿ ಏ ಹುಡುಗ ಎಲ್ಲಿ ಸಿಗತಿ ನಿನ್ನ ಜೊತೆ ಮಾತಾಡೋದೈತಿ ಕುಂಬಾಳ ಕುಡಿ ಸಣ್ಣ ಕುಡುಗೋಲ ಇಡಿ ಸಣ್ಣ ಬಿಜಪುರ ಹುಡುಗಿ ನಡು ಸಣ್ಣ ಕುಂಬಾಳ ಕುಡಿ ಸಣ್ಣ ಕುಡುಗೋಲ ಇಡಿ ಹೊರೆ ಒಳಗೆ ನಿನ್ನ ನಡು ಸಣ್ಣ ಕಣ್ಣಳ್ಳಿ ದೂರಾಯಿ ಅವತಾರ ಕಣ್ಣಳ್ಳಿ ದೂರಾಯಿ ಅವತಾರ ನನ್ನ ಇದ ನನ್ನ ಗೆಳೆಯಾರ ಏ ಯಪ್ಪ 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 ರೇ ಒಂದ್ರ ಹುಡುಗಿ ಹತ್ತೇನಿ ಮುರಿತು ಯಪ್ಪ ನನ್ನ ಗುಡಿ ಮುರಿತು ಯಪ್ಪ ನನ್ನ ಗುಣಿ ಮ್ಯಾಲ ಎಂತೆಂತರ ಕಣ್ಣಿತ್ತು ಯಪ್ಪ ಈ ಸುಂದರಿ ಕೈಯಾಗ ನನ್ನ ಗುಣಿ ಮುರಿದ ಹೋಯ್ತು ಅಲ್ಲ ಗೋವಿಂದ ಮಕ್ಕಳ ಭೀಮವ ನನ್ನ ಗುಣಿ ಮ್ಯಾಲ ಕಣ್ಣು ಚಾನಕೋಟಿ ತಿಪ್ಪ ಒಂದು ನನ್ನ ಮ್ಯಾಲ ಕಣ್ಣು ಗುಬ್ಬಿ ಶಿವಮ್ಮಂದು ನನ್ನ ಮ್ಯಾಲ ಕಣ್ಣು ಬಾಯಿ ಹಯ್ಯ ಒತ್ತಿದ ನನ್ನ ಮ್ಯಾಲ ಕಣ್ಣು ಮಂದಲ್ಲಿ ಮಾದೆ ಒತ್ತಿದ ನನ್ನ ಮ್ಯಾಲ ಕಣ್ಣು ಎಷ್ಟು ಮಂದಿ ಕಣ್ಣದ ಈ ನಮ್ಮನಿ ಗುಣಿ ಮೆತ್ತಗ ಮಾಡಿದಳು ಯಪ್ಪ ಮೆತ್ತಗ ಮಾಡಿದಳು ಏ ನಿನಗೇನ ಕಣ್ಣು ಕಾಣ್ತಾವ ಏನ ಜರ ಸ್ವಲ್ಪ ಅಡಲು ತರ್ಕಂಡು ನಡಿ ಕಣ್ಣು ಕಣ್ಣು ಹೋಗರ ಬರೋರು ಏನು ಗೊತ್ತಾಗಲ್ಲ ನಿನಗ
ಯಾರು ಬರಕತ್ತಾರ ಯಾರಿಲ್ಲ ಹೆಂಗ ಏನಂತ ಅಲ್ಲ ಏನು ಕಣ್ಣಾಗೇನ ದ್ಯಾಮನ್ ಕೋಣ ಮಲಿಗೆ ಪತ್ತ 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 ಸಗಣಿ ಗಿರ್ಗಿಣಿ ಹಾಕೈತೇನಲ್ಲಿ ಸುಂದ್ರಿ ಏ ಯಾಕಲೆ ಬಾವರ್ಸಿ ಬೇವರ್ಸಿ ನಿನ್ನ ಹೆಣ ಎತ್ಲಿ ಬಕ್ ಬರ್ಬಡಿಲಿ ಮುಂಡ ಮುಚ್ಕೊಂಡು ಹೋಗ್ಲಿ ನಿನ್ನ ಎಗದ್ ತಲೆ ಕೈ ಆಗ್ಲಿ ನಿನ್ನ ಹೆಜ್ಜೆ ಸಜ್ಜಿ ಬಿಡ್ಲಿ ನಿನ್ನ ಹುಡುಗಾದಾಗ ಉಪ್ಪು ಕಟ್ಲಿ ನಿನ್ನ ಕೊನೆಗೆ ಇಟ್ಕೊಂಡು ಕುಕ್ಕತ್ ತರ್ಲಿ ನಿನ್ನ ಹುಡುಗಾದಾಗ ಉಪ್ಪು ಕಟ್ಲಿ ನಿನ್ನ ಮೂಗ್ನಾಗ ಹತ್ತಿ ತುರುಕ್ಲಿ ನಿನ್ನ ಕುರ್ಬ ನಾಯಿ ತಿನ್ಲಿ ಹಾ ನಿನ್ನ ಹೆಣ ಒಯ್ದಲ್ಲಿ ಮಣ್ಣಾಗ ಮುಚ್ಚಲಿ ನೋಡ್ರಿ ಹಾದಾಗ ಹೋಗ ನನ್ನಂತ ಸುಂದರವಾದ ಹುಡುಗಿಯರಿಗೆ ಹಾದಿದ್ದಲ್ದೆ ಮತ್ತೆ ನನಗ ಬಾಯಿ ಬಂದಂಗ ಬೈತೆ ಮಗನ ಆ ಯಾಕ ಕಣ್ಣ ಜನ ಕಾಣ್ತವೆ ನನ್ನ ನೆತ್ತಿ ಮ್ಯಾಗ ಬಂದವ ಅಯ್ಯಯ್ಯವ್ವ ಏನಾಗ್ಲಿಂದ ಚಾಲು ಹತ್ತೀಯೋ ಬಂದು ಕೂಡ ನಂದು ಹೊಸ ಗಡಿಗೆನ ತೂತು ಮಾಡಿಟ್ಟೆ ಅಲ್ಲೋ ಈಗ ನಾ ಏನು ಮಾಡಿದ್ ನೀನ ಮತ್ತೆ ನಾ ಹೊಡೆದಲ್ಲ ನಿಮ್ಮ ಅಪ್ಪ ಬಂದು ಹೊಡೆದ್ನೇನ ಅಲ್ಲ ಬಾರಿ ಕಲ್ಲವಕ್ಕ ನಿಂಗವಕ್ಕ ಸಂಗವಕ್ಕ ಮಂಗವಕ್ಕ ಯಾರ್ಯಾರ ಅದಿರ್ ಬಾರವ ಈ ನಾಯಿ ನನ್ನ ಮಗ ನನ್ನ ಗಡಿಗೆ ತೂತು ಮಾಡಿಟ್ಟಾನ ಸರಿ ಯಾರು ಮಲ್ಲವಕ್ಕ ನಿಲ್ಲವಕ್ಕ ನಿಂಗವಕ್ಕ ಸಂಗವಕ್ಕ ಯಾರು ಬರ್ತಾರ ಬರ್ಲಿ ಗಡಿಗೆ ಅವ್ರದ್ದು ಹೊಡೆದ್ ನಿಂದು ಹೊಡೆದ್ನಿ ಅಲ್ವೇ ಸುಮ್ಮನೆ ನಮ್ಮ ಮೇಲೆ ಬಂದ್ರೆ ನಾವೇನು ಮಾಡಮ್ಮ ಅಲ್ಲ ಈ ದ್ಯಾಮನ ಗುಡಿ ಸೂತ್ರಗಳು ಅಗಸಿ ಹನುಮಂತರ ಗುಡಿ ಪೂಜಾರಿ ಓಣಿ ಎಲ್ಲ ಓಣಿ ಸೂತ್ತರ್ದಿಲ್ಲ ಗಡಿಗೆ ಹೊಡೆದಂದ್ರೆ ನಾ ಏನು ಮಾಡಲಿ ಒಂದೊಂದು ಓಣ್ಯಾಗ 15-20 ಮಂದಿ ಗಂಟು ಬಿದ್ದಾರ ಯಾರು ತಿವುದಾರ ಯಾರು ಹೊಡೆದಾರ ಯಾರು ಗುದ್ದಾರೋ ಮಲ್ಪುರ್ ಬಸವರಾಜ ಮಲ್ಸೂರು ಈರಣ್ಣ ಬೆಕ್ಕಲ್ ಮಲ್ಲಪ್ಪ ದ್ಯಾಮನ ಹೊಡೆದ್ರ ಅಂತ ಹೇಳ್ತಾರ ಅಭಿಷೇಕ್ ಬಂದ್ರ ಮಲ್ಕಪ್ಪದವ್ರಿಗೆ ಹೊಡೆದ್ರ ಅಂತ ಹೇಳ್ತಾರೆ ಬಂದ್ರ ಮಂಗಳೂರು ನಿಂಗಪ್ಪ ಜೋಗ್ಯಪ್ಪ ಇವರೆಲ್ಲ ವಾರಿಗನ್ ಮನೆ ಮೈಬೂ ಸಾಬ ಇವರೆಲ್ಲ ಅಗುರು ಮಂದಿ ಜನ ಹೊಡೆದ್ರೆ ಇವ್ ತಂದು ನನ್ನ ಮುಂದೆ ಹಾಕಿದ್ರೆ ನಾ ಕೇಳ್ತೀನಿ ಕಾರ್ಯ ಹೇಳ ಸುಂದ್ರಿ ಗಡಿಗೆ ನಾನೇ ಹೊಡೆದ್ನೆ ಮತ್ತೆ ಯಾರು ಹೊಡೆದಲ್ಲ ಅಂದ್ರೆ ನಾನು ನೋಡಿದ್ರು ಬರೇ ಗಡಿಗೆ ಒಡ್ಸ್ಕೊಂತ ತಿರ್ಗಾಡಕ್ಕೆ ಅಂತ ಮಾಡಿ ನೀನು ಏನ ಹೌದ ಮತ್ತೆ ಏನ್ ಚಂದ ಮಾತಾಡ್ತೀವ ನೀನು ಆದ್ರ ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ ಮೊನ್ನೆ ಆ ಮ್ಯಾಗಿನ ಓಣ್ಯಾಗ ಒಬ್ಬ ತ್ರಿಪುರ ಸುಂದರ ಇದ್ನಪ್ಪ ಅವ ಒಬ್ಬನೇ ನೋಡ ನನ್ನ ಗಡಿಗೆ ಹೊಡೆದವ ಹಾ ಅದ್ರವತ್ತಾದ್ಕೊಳ್ಳೆ ಇವತ್ತು ಮಾತ್ರ ನೀನೇ ಈಗ ನನ್ನ ಗಡಿಗೆ ಹೊಡೆದಿದ್ದು ಮೊದ್ಲ ನಮ್ಮಪ್ಪ ಹೊಸ ಗಡಿಗೆ ತಂದು ಕೊಟ್ಟಿದ್ದ ಈಗ ಏನಾರ ನಮ್ಮ ಅಪ್ಪಗ ನಾ ಗಡಿಗೆ ಹೊಡೆದಿದ್ದ ವಿಷಯ ಗೊತ್ತಾಯ್ತಂದ್ರ ನನ್ನ ಕಾಲ್ ಮರಿ ತಗೊಂಡು ಹೊಡಿತಾನ ಓಯ್ ಸರಳ ಮಗನ ಮರ್ಯಾದೆಯಿಂದ ನಂದು ಗಡಿಗೆ ಕಿಮ್ಮತ್ತು ಕೊಟ್ಟು ಹೋದಿ ಉಳ್ಕೋತಿ ಇಲ್ಲಾಂದ್ರೆ ಲಬ್ಬ 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 ಹೊಡ್ಕೊಂಡೆ ಇನ್ನ 10 ಊರಿಂದ ಮಣ್ಣಿನ ಕೂಡಿಸ್ತೀನಿ ಹಿಂಗೆಲ್ಲ ಮಂದಿನ ಕೂಡ್ಸಿ ನನ್ನ ಮಾನ ಕಳಿಬೇಡ ಗಡಿಗೆ ನಾ ಏನು ಹೊಡೆದಿಲ್ಲ ಏನು ಪೂಜಾರ ಓಣ್ಯಾಗ ನೀರು ಕುಡ್ಸಕ್ ಹೊಂಟಿದ್ದೆ ನಾವು ಎತ್ತುಗಳಿಗೆ ಅವನವನ ನಾಯಿ ಕಾಟನೆ ಕಂಡಪಟ್ಟಿ ಆಗಿಬಿಟ್ಟಾಯ್ತು ಎಲ್ಲಿರ್ತಾವೇನೋ ಸರಿಬೆಂಡಿ ದ್ಯಾವಪ್ಪನ ಹಂಗೆ ಮೂಲ ಮಾಡ್ಯಾನ ಮಲ್ಯಾರ ನಿಂಗವ್ವ ಬೋಸಿಗೆ ಬಸಪ್ಪರ ನಾಯಿ ಇವು ಎಲ್ಲ ನಾಯಿ ನನ್ನ ಗುಣಿ ಸಪ್ಪಳ ಕೇಳೋದು ಅಷ್ಟ ತಡ ರೀ ಗಪ್ಪನ ಬಂದು ಹಿಡ್ದ ಬಿಡ್ತು ಏನ ನಾಯಿ ಸಂಬಂಧ ಎತ್ತಿನ ಹಗ್ಗ ಜತಿಗೆ ಮಿಣಿ ಎಲ್ಲ ಅಲ್ಲೇ ಕಟ್ಟು ಓಡಿ ಬಂದು ನೀನು ಆಯ್ತೀನಿ ಅಲ್ಲ ಸುಂದ್ರಿ ನಿನ್ನ ಗಡಿಗೆ ಚಿಂತೆ ನೀವು ಮಾಡ್ತಿ ಇಲ್ಲಿ 2 ಕಾಲು ಬಂದು ಹಿಡಿದು ನೋಡಲಿ ಒಂದೇ ಸವನ ತಟ್ಟ 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 ಏನ್ ಸೊರಕತ್ತಿತ್ತು ರಗತ ಸ್ವರಕತ್ತಿದ ನೀ ಯಾಕೆ ಇಷ್ಟು ಗಾಬರಿ ನೀನು ಹಂಗಾರೆ ಹೇಳ ಪಾಪ ನಮ್ಮ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಕರ್ಕೊಂಡು ಬಂದು ಕೂತಾರ ಏನಂತ ತಿಳ್ಕೋಬೇಕು ಅನ್ಸುತ್ತಾವಲ್ಲ ನೋಡ ಸರಳ ಮರ್ಯಾದೆಯಿಂದ ನಂದು ಗಡಿಗೆ ಕಿಮ್ಮತ್ತು ಕೊಟ್ಟು ಹೋದಿ ಉಳ್ಕೋತಿ ಇಲ್ಲಾಂದ್ರೆ ಲಬ್ಬ 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 ಹೊಯ್ಕೊಂಡ ನಮ್ಮ ಮಾವುಗಳನ್ನೆಲ್ಲ ಕರಿತಿ ನೋಡ ಆದ್ರೆ ಅವನು ಇವತ್ತು ಎದ್ದು ಕೂಡಲೇ ನಾ ಯಾರ ಮುಖ ನೋಡಿ ಬಂದೇನೆ ಅಲ್ಲ ನಮ್ಮ ಅಪ್ಪ ಒಂದು ಮಾತು ಹೇಳನ್ರಿ ದಂಡ ಕೊಡ ಮಗ ಇರಬೇಕು ಇರಬಾರ್ದಂತ ಆಯ್ತು ಕೊಡ್ತೀನಿ ಎಷ್ಟ ಸುಂದ್ರಿ ನಿನ್ನ ರೇಟ್ ಎಷ್ಟು ಓ ಯಾಕಲ್ಲ ಬಿಕನಾಸಿ ಯಾಕ ಹೆಂಗಂತೈತಿ ಸಣ್ಣ ಕಡ್ಯಾಕತ್ತಿದ್ದೆ ನಾನು ನೋಡಕೂಡನೆ ಆ ಬಾಯಿಗೆ ಬಂದಂಗ ಮಾತಾಡಕತ್ತಿ ಅಲ್ಲ ಬಾಯಿ ಬಿಗಿ ಹಿಡದು ಮಾತಾಡಿಲ್ಲ ಬಾಯಿ ಹಾಲು ಒಂದೊಂದ ಕಿತ್ತು ಕೊಟ್ಟು ಊರಿಗೆ ಹೋಗ್ತೀನಿ ಅಲ್ಲ ಹಿಂಗ್ಯಾಕೆ ಗಾಬರಿ ಆಗಿದೆ ಹಿಂಗ್ಯಾಕೆ ಸಿಟಿಗೆರ್ತ ನನ್ನ ಮಾತ್ರ ಮಳ್ಳಿ ಏನು ತಪ್ಪು ಮಾತಾಡಿದೆ ನಿನ್ನ ಗಡಿಗೆ ರೇಟ್ ಎಷ್ಟ ಅಂತ ಕೇಳಿದೆ ಮತ್ತೆ ಹಂಗ ಕೇಳ್ರಿ ಅದನ್ನ ಬಿಟ್ಟು ನಿನ್ನ ರೇಟ್ ಎಷ್ಟಂತ ಕೇಳಿದ್ರ
ನನ್ನ ರೇಟ್ ಕೊಟ್ಟು ಕೊಂಡ್ಕೊಳ್ಳೋಷ್ಟು ಐತೇನ? ನೋಡ್ರಿ ಜಾಸ್ತಿ ಏನೂ ಇಲ್ಲ. ಮೊನ್ನೆರ ನಮ್ಮಪ್ಪ ಬಜಾರ್ಗೆ ಹೋಗಿ 75 ರೂಪಾಯಿ ಕೊಟ್ಟು ಹೊಸ ಗಡಿಗೆ ತಂದಾನ. ಇನ್ನು ಅದ್ರಾಗಿಂದು ಮೊಸರು 25 ರೂಪಾಯಿ, ಒಟ್ಟು ಟೋಟಲ್ 100 ರೂಪಾಯಿ. 100 ರೂಪಾಯಿ ಕೊಟ್ರಪ್ಪ ಅಂತಂದ್ರೆ ನಿಮಗೆ ಬಿಟ್ಟು ಬಿಡ್ತೀನಿ. ಎಲ್ಲ ಮಳ್ಳಿ ಮಾತ್ರ ಮಳ್ಳಿ ಪೀತ್ರ ಪಿಲ್ಲಿ ಹಿಂಗ ನಿಮ್ಮ ಅಪ್ಪ ನೀವು ಕೂಡಿ ಎಷ್ಟು ಗಳಿಸಿರ್ಲಿ ಅಂತೀನಿ. ಅಲ್ಲೇ ಸುಂದ್ರಿ, ಅಲ್ಲ ಈ ನಮೂನಿ ರೇಟ್ ಹೇಳಕ್ಕ ನಿಂದೇನು ಗಡಿಗೆ ಮಣ್ಣಿಂದು ಏನು ತಾಂಬರ್ದು ಏನು ಬಂಗಾರ ಗಿಂಗಾರ ಎತ್ತದಲ್ಲೇ ಸುಂದ್ರಿ? ನನ್ನ ಗಡಿಗೆಗೆ ತಾಮ್ರದಷ್ಟು ಡಿಮ್ಯಾಂಡ್ ಐತಿ. ಈ ಸದ್ಯ ನಾ ಕೊಡ್ತೀನಂದ್ರೆ ಎಷ್ಟು ಮಂದಿ ತಗೋತೀನಂತ ಗೊತ್ತೈತೆ ನಿನಗೆ? ಇಲ್ಗ ಜಾಸ್ತಿ ಮಾತಾಡ್ಕೊಂತ ಟೈಮ್ ವೇಸ್ಟ್ ಮಾಡಬೇಡ. ಸೀದಾ ಮರ್ಯಾದೆ ಕೊಟ್ಟು ರೊಕ್ಕ ಕೊಟ್ಟು ಉಳ್ಕೊಂತಿ. ಇಲ್ಲಾಂದ್ರೆ ಲಾಭ 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 ಹೊಯ್ಕೊಂಡು ಇನ್ನೂ ಮಂದಿ ಕೂಡಿಸ್ತೀನಿ. ಅಲ್ಲ ಲಾಭ ಲಾಭ ಯಾಕೆ ಹೊಯ್ಕಂತಿದಿ? ಕೊಡ್ತೀನಿ, ಆದ್ರೂ ಸುಮ್ಮನೆ ಕೊಡವಲ್ಲ ನಾನು. ಅದಕ್ಕೆ ಕರಾರು ಕಂಡೀಷನ್ ಭಾಳ ಅದಾವ. ಯಪ್ಪ ಸುಮ್ಮನೆ ಕೊಡ್ತೀರನ್ರಿ ದಂಡ? ನನಗ ಒಂದೇ ಒಂದು ಸಲ ಅಲ್ಲ, ನಿಂದು ಕಂಡೀಷನ್ ಭಾಳ ಐತಂತಿ. ನಾ ನಿನ್ನ ಕಂಡೀಷನ್ ಕೇಳ್ತೀನಿ. ಆದ್ರೆ ನಿನ್ನ ಜೊತೆ ನಿಂತಿದ್ದು ನಮ್ಮಪ್ಪ ಏನಾರು ನೋಡಿದ್ನಂದ್ರೆ ನಾಳೆಯಿಂದ ನನ್ನ ಮೊಸರು ಮಾರಕ ಕಳ್ಸಂಗಿಲ್ಲ. ಅದಕ್ಕೆ ಏನೈತಿ ದೌಡ್ ಹೇಳಿ ಪಟ್ನ ಕೇಳ್ಸ್ಕೊಂಡು ಹೋಗ್ತೀನಿ. ನಿಮ್ಮ ಅಪ್ಪನ ಮುಂದೆ ಹೇಳಿದ್ರೆ ಯಾಕೆ ಕೆಲಸನೂ ಸುದ್ದ ಆಗದಲ್ಲ. ನಾ ಹೇಳ್ದಂಗೆ ಕೇಳು. ಏನು? ಒಂದೇ ಒಂದು ಸಲ ನನಗ ಮಾವ ಅಂತ ಕರೆದು ಬಿಡು, ಗಡಿಗೆ ರೊಕ್ಕ ಕೊಟ್ಟ ಬಿಡ್ತೀನಿ. ಯಾಕೋ ಬಿಗ್ಲಾಸಿ, ಯಾಕ ಮೈಯಾಗ ಹೆಂಗೈತಿ? ಅಲ್ಲ ಮಾವನಂತ ಕರಿತೀಯಲ್ಲ, ನೀ ಅಂತದ್ದೇನ ಮಾಡಿ ನನ್ನ ಗಡಿಗೆ ಒಡೆದಿದ್ದಲ್ದೆ ನನ್ನ ಮೊಸರೆಲ್ಲ ಚೆಲ್ಲಿದಲ್ದೆ ಮತ್ತೆ ನಾನು ನಿನಗೆ ಮಾವ ಅಂತ ಕರಿಬೇಕಾ? ಹೌದು, ಮತ್ತೆ ರೊಕ್ಕ ಬೇಕಂದ್ರ ಮಾವ ಅಂತ ಕರಿ, ಇಲ್ಲಂದ್ರೆ ಸರಿ ಸರಿ ದಾರಿ ಬಿಡು. ತಡಿಯೋ ಮತ್ತ ನಾ ಯಾರ ಮುಖ ನೋಡಿದ್ದೀನಿ ಏನ್ರಿ ಇವತ್ತು ಅಂತೀನಿ. ಬಂದು ಕೂಡ ಇಂಥ ಉದ್ರಿಗಿರಕಿನೇ ಗಂಟೆ ಬಿಡ್ಬೇಕ ನನಗೆ? ಮಾವಂದ್ರನ್ನ ಕೊಡ್ತಾನಂತೆ. ಈ ನೀವು ರೊಕ್ಕ ಕೊಡ್ಲಿಲ್ಲ ಅಂದ್ರೆ ನಂದಿನ ಬೋಣಿಗಿನೂ ಆಗಿಲ್ಲ. ನಾ ಬರಿಗೈಯಿಂದ ಮನೆಗೆ ಹೋದ್ನಂದ್ರೆ ನಮ್ಮಪ್ಪ ನನ್ನ ಮಾರಿ ಕೆತ್ತುವಂಗ ಬಡಿತಾನೆ. ಇದಕ್ಕೆ ಮಾವಂದ್ರೆ ನಂದೇನು ಗಂಟು ಹೋಗ್ತೈತಿ? ನಮ್ಮಪ್ಪನ ಗಂಟೆ ಏನು ಹೋಗ್ತೈತಿ? ಬಟ್ ಅದು ಏನೋ ಬಂದಾಗ ಕತ್ತಿ ಕಾಲು ಹಿಡಿಬೇಕತ್ತಲ್ಲ, ಹಂಗೆ ಹಿಡಿದ್ರೆ ಆಯ್ತು. ಆಯ್ತು ಬರ್ರಿ ಸೂರ್ಯಮ್ಮವ, ಇನ್ನ ಒಂದು ಸಲ ಕರಿ. ಇನ್ನ ಒಂದ್ಸಲ ಬೆಳತನ ನಿಮಗ್ ಮಾವ ಅಂತಾನೆ ಕರಿತೀನಿ. ಕಿಮ್ಮತ್ತು 100 ರೂಪಾಯಿ ಕೊಡ್ರಿ ಗಡಿಗಿದ್ದು. ಆಮೇಲೆ ಮಾವ ಅಂತ ಕರೆದು ಬಿಡಲ್ಲ, ಓಳಿಗುಂಡಂಗ ಆಗತ್ತದ ಸುಂದ್ರಿ. ಇದೇ ಖುಷಿಯಾಗ ಒಂದು ಒಗದ ಬಿಡಲ್ಲ. ಮತ್ತ ಏನೇನು ನಡೆದಿಲ್ಲ ಹತ್ತೂರ ಬಿಡುವುದಿಲ್ಲ.
ಕೊಡಚಿನ ಮಲಗಿ ಹೋಗೋ ಬಾಸ ಬಾಯ್ ಬಾಯ್. ಹೋಗು ಸುಂದ್ರಿ ಹೋಗು. ಜಗತ್ತಿಗೆ ಬೆಳೆದು ಕೊಡೋ ಸೂರ್ಯ ಅವನಾದ್ರ ನಿನ್ನಂಥ ಸುಂದರ ಹೆಣ್ಣಿಗೆ, ನಿನ್ನ ಸುಂದರ ಹೆಣ್ಣಿನ ಬಾಳಿಗೆ ಬೆಳೆದು ಕೊಡೋ ಸೂರ್ಯ ನಾನು ಆಗುವೆ. ಮತ್ತೆ ಸಿಗು ಸುಂದ್ರಿ. 100 ರೂಪಾಯಿಗೆ 200 ರೂಪಾಯಿ ದಂಡ ತಗೊಂಡು ಐ ಲವ್ ಯು ಮಾವ ಅನ್ನೋಂಗ ಮಾಡಿದ್ರ ನನ್ನ ಹೆಸರು ಸೂರ್ಯನೇ ಅಲ್ಲ. ನಡುವೂರಾಗ ಕಡದರ ಕಡಲಿ, ನಡುವೂರಾಗ ಕಡದರ ಕಡಲಿ, ಕಡಲಿನ ಬಿಡಲಿಲ್ಲ, ಕಾಡಿಯ ಮಗನಲ್ಲ, ಸಾವಿರ ಕಣ್ಣಾಗಲಿಲ್ಲ, ಅಪ್ಪಾಡನಲ್ಲ, ಕೈ ಮಾಡಿ ಕರಿತೀನಿ ಕಡಿಗಾಗಿ ಬಾರ ನನ್ನ ಹಿಂದಿಂದ, ಗೆಳತಿ ನೋಡಲು ಮುಂದಿಂದ, ಏನಾಗದಾಗಲಿ ಗೆಳತಿ ನಿನ್ನ ಸಂಬಂಧ, ಏನಾಗದಾಗಲಿ ಗೆಳತಿ ನಿನ್ನ ಸಂಬಂಧ. ಹಿಡಿದು ಪಡೆಯ ಬರಲಿ ಹೊಸಕಿ ಬಿಡುವೆ ಕಾಲಡಿ, ಗುರುಗು ಸಿಡಿಲು ಜೊತೆಗೆ ಬರಲಿ ಕೆಡವಿ ಹೊಡೆಯೋ ಕಾಲುಡಿ, ಬೆಳಗು ಹಿಡಿದು ಪಡೆಯ ಬರಲಿ ಹೊಸಕಿ ಬಿಡುವೆ ಕಾಲಡಿ, ಗುರುಗು ಸಿಡಿಲು ಜೊತೆಗೆ ಬರಲಿ ಕೆಡವಿ ಹೊಡೆಯೋ ಕಾಲುಡಿ. ಸೇರಿರುವುದೇ ಸೊಗಲು ಅದು ಮಿಡಿ, ಅಹಂಕಾರ ಅನ್ನುವುದ ಮೊದಲು ಹೊರಗಿಡಿ, ಕಾಲು ಕೆರೆದರೆ ಕೆಲವು ಪುಡಿ ಪುಡಿ ಚಾಚು ಮಾಡೋ ಪವರಿದೆ ಇವನು ಎವರಡಿ, ಧೂಮಕೇತು ನಾನು ತಪ್ಪಿದ್ದರೆ ನಡಿ, ಕೊನೆ ಆಸೆ ಬರೆದಿಡಿ, ನನಗಿರೋ ಕೆಡುಕೋಪ ನೆನಪಿಡಿ, ಮರೆಯದೆ ತಲೆಬಾಗಿ ನಡಿ ನಡಿ, ಉಸಿರನು ಸರಿಯಾಗಿ ಬಿಚ್ಚಿಡಿ, ಬಾಸು ಕೊಂಚ ಸೇಡಿ, ತುಂಬಾ ರಫ್ ರೌಡಿ, ಕೈಗೆ ಸ್ಪೀಡು ರೂಢಿ, ಮಾತು ನೋಡ್ಕೊಂಡಾಡಿ, ಧೂಳೇಗಿರದಿರೋ ಮನಸ್ಸು ಕನ್ನಡಿ ಎಂದು ಯಾರು ತಡೆಯದ ಮಿಂಚು ಆಲ್ರೆಡಿ, ಜನರ ಸಮಯ ಬಂದ್ರೆ ನಮ್ ಹೆಸರು ಕಣ್ಕೊಡಿ, ಬಾ 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 ನಾಲ್ರೆಡಿ.
ಸುಟ್ಟು ಸಮಾಧಿ ಮಾಡಿ ಅನ್ಯಾಯ ಧರ್ಮದ ಸಾಮ್ರಾಜ್ಯವನ್ನು ಕಟ್ಟಿ ಅಧಿಕಾರ ನಡೆಸುತ್ತಿರುವ ಈ ಸೂಪರ್ ರೆಡ್ಡಿ ಮಾತು ಇಡೀ ಸುತ್ತ ತಳ್ಳಿ ಜನರಿಗೆ ವೇದ ವಾಕ್ಯ. ಆದರೆ ಬಡ ಭಿಕಾರಿ ಶ್ರೀಕಾಂತ್ ನನ್ನ ಕಡು ವೈರಿ. ನನ್ನ ಹಣದ ಕಪಿಮುಷ್ಟಿಯಿಂದ ದೇವಿಯವರ ತಂಗಿಯ ಮೇಲೆ ದೌರ್ಜನ್ಯ ಮಾಡಿದ್ದಾನೆಂದು ಈ ಊರು ಜನರೆದುರು ಅವಮಾನಗೊಳಿಸಿಬಿಟ್ಟೆ. ಆದರೆ ನನ್ನ ಕಣ್ಮುಂದೆ ಸ್ವತಂತ್ರವಾಗಿ ಹಾರಾಡುವ ಅಕ್ಕಿ ಗಂಗಾ ಏನು ಅವಳ ಸೌಂದರ್ಯ ಸಿರಿ, ದೇವಲೋಕದ ಅಪ್ಸರೆ ಅವಳ ಮೋಹಕ್ಕೆ ನೋಟ ಕೊಡುತ್ತಿದೆ ಮನಕ್ಕೆ ಕಾಟ. ಒಮ್ಮೆ ಆದರ ಅಪ್ಪಿ ಆಲಂಗಿಸಬೇಕು ಅವಳ ಮೈ ಮಾಟ. ಆಗ ತೃಪ್ತಿಯಾಗುವುದು ನನ್ನ ಮನಸ್ಸಿನ ಸಂಕಟ. ಅಂತೆ ಅವಳ ಅಣ್ಣ ನೀಲಕಂಠ ದೇಸಾಯಿಯ ಸ್ನೇಹ ಬೆಳೆಸಿರುವೆ. ಹೇಗಾದರೂ ಮಾಡಿ ಅವಳನ್ನು ನನ್ನ ಬಲಿಗೆ ಹಾಕಿಕೊಂಡು ಈ ಅಪಾರ ಆಸ್ತಿಯನ್ನು ಎತ್ತಿ ಹಾಕಿ ಆಮೇಲೆ ಅಣ್ಣ ತಂಗಿಯರನ್ನು ಬೀದಿ ಪಾಲು ಮಾಡದಿದ್ದರೆ ನನ್ನ ಹೆಸರು ಗಣಿದಣಿ ಸೂಪರ್ ರೆಡ್ಡಿನೇ ಅಲ್ಲ. कब तक छुपेगी कारी आमों के जाड़ों में, कभी ना कभी आने पड़ेगा इस दांतों की बाजार में. ಗೆಳತಿ ನೀನು ಮಾಡಿದ್ಯಲ್ಲ
ಘಟ ಹೋದರೂ ಹಠ ಬಿಡಲಾರೆ. ಲೇ ನೀಲಕಂಠ ಸುಬ್ಬಾರೆಡ್ಡಿ, ತುಂಬಿದ ಸಭೆಯಲ್ಲಿ ಅವಮಾನ ಮಾಡಿದ್ದೇನೆಂದು ಹೆಮ್ಮೆಯಿಂದ ಮೆರೆಯುತ್ತಿರುವರು ಮಕ್ಕಳೇ. ಸಮಯ ಸಾಧಿಸಿ ಕಚ್ಚಲು ಹೊಂಚು ಹಾಕಿ ಕುಳಿತಿದೆ ಘಟ ಸರ್ಪ. ನನ್ನ ಹೃದಯದಲ್ಲಿದ್ದದಾವಾಗ್ಲಿ ಎದ್ದು ಪ್ರಜ್ವಲಿಸುತ್ತಿದೆ. ನಿಮ್ಮನ್ನು ಸರ್ವನಾಶ ಮಾಡುವ ಭಯಂಕರ ಸುನಾಮಿಯಲ್ಲಿ ಹಾಕಿ ಸತ್ಯಕ್ಕೆ ಸಂಕೋಲೆ ತೊಡಿಸಿ ಎಲ್ಲರ ಮನೆಯಲ್ಲಿ ಅರ್ಪಡಿಸುತ್ತ ಬಡವರ ರಕ್ತ ಏರಿ ಮದವೇರಿದ ಆನೆಯಂತೆ ಮೆರೆತಿರುವ ಆ ನಿನ್ನ ದೇಸಾಯಿಯ ದರ್ಬಾರಕ್ಕೆ ನನ್ನ ಸವಾಲ್. ಮಳ್ಳ ಕುಣಿಯುತ್ತಿದ್ದ ಜನರಿಗೆ ಕಂಡಲ್ಲಿ ಮಣ್ಣೆರಚಿ ಕಟ್ಟಿದ ಚಕ್ರವನ್ನು ಭೇದಿಸಿ ಮತ್ತೆ ಸತ್ಯ ಸಾಮ್ರಾಜ್ಯಕ್ಕೆ ನೆಲ ನೀಡದಿದ್ದರೆ ಯಾದಗಿರಿ ಜಿಲ್ಲೆಯಲ್ಲಿ ಹುಟ್ಟಿದ ಬಹದ್ದೂರ ಗಂಡು Once more, Srikanth, once more. Okay. ಸಾಕು ಹೊಗಳಿಕೆ. ಯಾರು ನೀನು? ಅನಾಮಿಕ. ಅಂದರೆ ನಕ್ಸಲೈಟ್ ಡಾನ್ ದಾಯಿದು ಇಬ್ರಾಹಿಂ ಇಲ್ಲ, ಅಮೆರಿಕಕ್ಕೆ ಬಾಂಬಿಟ್ಟ ಬಿಲ್ ಲಾಡೆನ್. ಎರಡೂ ಅಲ್ಲ, ನಿನ್ನಂತ ವೀರರಿಗೆ ಸಹಾಯ ಮಾಡುವ ಆಪತ್ ಬಾಂಧವ ಕಲಿಯುಗದ ಕಲ್ಕಿ. ಅಂದರೆ ನಿನ್ನ ಮಾತಿನ ಅರ್ಥ? ಹಿಂದೆ ಕುರುಕ್ಷೇತ್ರದಲ್ಲಿ ಶ್ರೀಕೃಷ್ಣ ಅರ್ಜುನನ ಸಾರಥಿಯಾದಂತೆ ಇಂದು ನಾನು ಬಡವರನ್ನ ದೋಷ ಮಾಡಲು ಹೊರಟಿರುವ ಆ ಧರ್ಮಯುದ್ಧದಲ್ಲಿ ನಾನು ನಿನ್ನ ಸಾರಥಿಯಾಗುವೆ. ಮತ್ತೊಬ್ಬರ ಸಹಾಯ ಕೇಳಲು ಹೇಳಿಯಲ್ಲ ಈ ಶ್ರೀಕಾಂತ್. ಏಕಾಂಗಿಯಾದರೂ ಲಯನ್ ಹಾರ್ಟ್. ಬೇಡ ಶ್ರೀಕಾಂತ್, ಬೇಡ. ಈ ಬಿಸಿ ರಕ್ತದ ಆವೇಶದಿಂದಲೇ ಮೊನ್ನೆ ತುಂಬಿದ ಸಭೆಯಲ್ಲಿ ಅವಮಾನಿತವಾದದ್ದು ಮರೆಯಬೇಡ. ಹುಲಿಯನ್ನು ಬೇಟೆಯಾಡಬೇಕಾದರೆ ಕೆಟ್ಟ ತೋಡಲೇಬೇಕು. ಆ ನೀಲಕಂಠ ದೇಸಾಯಿ ಸುಬ್ಬರೆಡ್ಡಿಯ ಅನ್ಯಾಯ ಅಕ್ರಮ ಬಯಲಿಗೆಳಬೇಕಾದರೆ ಅದಕ್ಕೆ ಸರಿಯಾದ ಸಾಕ್ಷಿ ನನ್ನ ಹತ್ತಿರವಿದೆ. ಹಾಗಾದರೆ ಯಾರು ನೀನು? ಎಲ್ಲಿಂದ ಮಾತನಾಡುತ್ತಿರುವೆ? ಬೇಗ ಹೇಳು. ಹಾಗಾದರೆ ನಾನು ಹೇಳಿದಂತೆ ಕೇಳುವೆಯಾ? ಐ ಆಮ್ ರೆಡಿ. ಹಾಗಾದರೆ ಕಾಲು ರಸ್ತೆಯಿಂದ ನಡೆದುಕೊಂಡು ಆ ಮಲ್ಲಯ್ಯನ ಗುಡ್ಡದ ಹತ್ತಿರ ಬಾ. ಅಲ್ಲಿ ನನ್ನ ಕಾರ್ ನಂಬರ್ KA 29 C 2026 ನಿಂತಿರ್ತದೆ. ಓಕೆ, ಆಲ್ ರೈಟ್.
ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿಬೇಕಂತ ಶ್ರೀ ಕೃಷ್ಣನು ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಹೇಳಿದ್ದಾನೆ. ಅಂತೆಯೇ ಇಂದು ಎನ್ನ ಹೃದಯದಲ್ಲಿದ್ದ ರೋಷಾಗ್ನಿಯನ್ನು ನಂದಿಸಬೇಕಾದರೆ ಆ ದುಷ್ಟ ನೀಲಕಂಠ ದೇಸಾಯಿ ರಕ್ತ ತೈಲವನ್ನು ಎರೆಯಲೇಬೇಕು. ಅದಕ್ಕೆ ಒದಗಿ ಬಂತು ಇಂದು ತಕ್ಕ ಸಮಯ. ದೇಸಾಯಿ, ಆ ನಿನ್ನ ಕಡು ವೈರಿ ಶ್ರೀಕಾಂತ ಅಂದಾಗ ವೈರಿ ಸ್ನೇಹ ಬೆಳೆಸುವುದು ಜಾಣತನದ ತಂತ್ರ. ದೇಸಾಯಿ, ನಾನು ನಿನ್ನ ಮನೆಯ ಗುಮಸ್ತಗಿರಿಯನ್ನು ಮಾಡುತ್ತಾ ನಿನ್ನನ್ನು ನನ್ನ ಸೂತ್ರದ ಗೊಂಬೆಯಂತೆ ಆಟವಾಡಿಸಿ ಮುಂದೊಂದು ದಿನ ಆ ನಿನ್ನ ಕಪಟ ನಾಟಕಕ್ಕೆ ಕೊನೆಯ ನಾಂದಿ ಆಡದಿದ್ದರೆ ನಾನು ಕಿಲಾಡಿ ಕುಂಟನೇ ಅಲ್ಲ. ಸಕಲ ಜೀವರಾಶಿಗಳಿಗೆ ಆಧಾರ ಸ್ತಂಭವಾಗಿರುವ ಈ ಪ್ರಕೃತಿ ದೇವಿಯ ಸೊಬಗನ್ನು ಸೊಬಗಿಸಿ ಆ ಮಾಮರದಲ್ಲಿ ಕುಳಿತ ಹಕ್ಕಿಯ ಹಾಡನ್ನು ಕೇಳಿ ನನ್ನ ಮನ ತಣಿಸುತ್ತಿದೆ. ಇಂಥ ಸಮಯದಲ್ಲಿ ನನ್ನ ಇನಿಯನ ಜೊತೆ ಕೈಗೂಡಿ ಹಾಡಿ ಕುಣಿಬೇಕು ಅಂತ ಆಸೆ ಆಗ್ತಾ ಇದೆ. ಆದರೆ ಇಷ್ಟೊತ್ತಾದರೂ ನನ್ನ ಮನಮೋಹನಾಂಗ ಬರಲೇ ಇಲ್ವಲ್ಲ. ಓಹೋ, ಗೊತ್ತಾಯ್ತು. ನನ್ನ ಹೃದಯದ ರಾಜ ಸುರಸುಂದರಾಂಗ ಅಜಯ್ ಅಲ್ವೇನು? ಹೌದು ಗಂಗಾ ಗಗನದಲ್ಲಿ ಬೆಳಗುವ ರವಿ ಉಷ್ಣ ಕಿರಣಗಳು ಭೂಮಿಗೆ ಮುತ್ತಿಕ್ಕಿದಾಗ ಸದಾ ಕಂಗಳಿಸುವೆ. ಈ ವನ ದೇವತೆಯ ಮಡಿಲಲ್ಲಿ ನಿಂತು ಸೃಷ್ಟಿಯ ಸಬಗ ಸವಿಯುವ ನಿನ್ನ ಅಂತರಾತ್ಮ ಕೆಣಕಿದ್ದು ತಪ್ಪಾಯ್ತೀಯೇ ಗಂಗಾ? ಛೇ, ಹಾಗೇನಿಲ್ಲ ಅಜಯ್. ಪ್ರೇಮಾಂಕುರದ ಚಿಲುವೆ ಹಿಡಿದು ಪುಟಿದೇಳುತ್ತಿದೆ ನಿನ್ನ ಬಾಹುಬಂಧನದಲ್ಲಿ ಬಿಸಿ ಅಪ್ಪಗೆಯಿಂದ ನಡೆದಾಡುವುದಕ್ಕಾಗಿ. ನನಗೂ ಅಷ್ಟೇ ಗಂಗಾ. ಆ ರತಿಯ ದರಗಳಿಗೆ ಇಳಿದಾಗ ಈ ಮದನ ನಗುವಂತೆ ಕಲ್ಲು ಮುಳ್ಳೆಲ್ಲ ಬೆಳ್ಳಿ ಮುಗ್ಗಾಗಿ ಹೂಬಾಣವಾದಂತೆ ಭಾಸವಾಗುತ್ತದೆ ನನ್ನ ಮನದಲ್ಲಿ. ಈ ಬೃಂದಾವನದ ತುಂಬೆಲ್ಲ ಹೂ ರಾಶಿಯೋ ಅದೆಷ್ಟೋ ತುಂಬಿಗೆಗಳು ನಿನ್ನೆ ಚೆಲುವಿಕೆ ಕಂಡು ನಾಚುತ್ತಿದ್ದೆವೋ ನಾ ಕಾಣೆ ಗಂಗಾ. ಆಹಾ ಅಜಯ್, ಇಷ್ಟೊಂದು ಹೊಗಳ್ತಾ ಇದ್ದೀರಲ್ಲ, ಆ ಹೂವಿಗಿಂತ ಅಷ್ಟೊಂದು ಸುಂದರವಾಗಿದ್ದೀನಿ. ಹೌದು ಗಂಗಾ, ಆ ಹೂವು ಚೆಲುವೆ ತಾನೆಂದಿತ್ತಂತೆ. ಕೇಳಲಿಲ್ಲವೇ ದೊಡ್ಡವರ ಮಾತು. ಸುಗಂಧ ಹೂವಲ್ಲಿ ತುಂಬಿಕೊಂಡರೆ ಸೌಂದರ್ಯ ಹೆಣ್ಣಿನಲ್ಲಿ ತುಂಬಿಕೊಂಡಿದೆಂತೆ. ಅಂತ ಚೆಂದುಳ್ಳಿ ಚೆಲುವಿ ಗಂಗಾ ನೀನು. ಅಜಯ್, ನಿಮ್ಮ ಮಾತು ಕೇಳಿ ಜೇನಿನ ಹೊಳೆ ಹರಿದಂತಾಯ್ತು, ಹಾಲಿನ ಮಳೆ ಸುರಿದಂತಾಯ್ತು ಈ ನನ್ನ ಮನಕ್ಕೆ. ಅಂದಾಗೆ ಈ ಸುಸಮಯದಲ್ಲಿ ನೀಡಲೇನು ಒಂದು ಪ್ರೇಮ ಕಾಣಿಕೆಯನ್ನು. ಪ್ರೇಮದ ಕಾಣಿಕೆ ಯಾವುದೇ ಅದು? ಅಂಥ ಕಾಣಿಕೆ? ಈ ನಿನ್ನ ಕೆಂದುಟಿಯ ಮೇಲೆ ಸಿಹಿ ಮುತ್ತಿನ ಕಾಣಿಕೆ ನೀಡಬೇಕೆಂಬ ಆಸೆ ಆಗಿದೆ ಗಂಗಾ ನನಗೆ. ಓಹೋ, ಹಾಗೋ ಸಮಾಚಾರ. ಅನುರಾಗದ ಅಲೆಯಲ್ಲಿ ಬಹು ಜನ್ಮದ ಬಾಹುಬಂಧನದಲ್ಲಿ ನನ್ನ ಹೃದಯ ಹೂವಾಗಿ ಅರಳಿ ನಿಂತಿದೆ. ಯಾಕೆ ಅಂದರೆ ನಿಮ್ಮ ಬಾಹುಬಂಧನದಲ್ಲಿ ಬಿಗಿ ಅಪ್ಪಗೆಯಿಂದ ಅಪ್ಪಿಕೊಳ್ಳಬೇಕು ಅಂತ ಆಸೆ ಆಗ್ತಾ ಇದೆ. ನನಗೂ ಅಷ್ಟೇ ಗಂಗಾ. ನಾವಿಬ್ಬರು ಜನ್ಮದ ಜೋಡಿ ಏಕೆಂತೆ ಪ್ರೇಮ ಆಕಾಶದಲ್ಲಿ ಹಾರಾಡುವಾಗ ಅಧಿಕಾರ ಎಂಬ ಅಂತಸ್ತು ಬಿರುಗಾಳಿಗೆ ಸಿಕ್ಕಿ ಬೇರ್ಪಟ್ಟರೆ. ಅಜಯ್ ನೋಡಿ,
ದಯವಿಟ್ಟು ಇಂಥ ಮಾತನಾಡಬೇಡಿ. ನಾನು ನಿಮ್ಮವಳು, ನಿಮ್ಮ ಜೀವಕ್ಕೆ ಜೀವ ಕೊಡೋಳು. ನೀವಿಲ್ಲದೆ ಹೋದ್ರೆ ನಾನು ಆರಕ್ಷಣನು ಬದುಕೋದೇ ಇಲ್ಲ. ಹೌದೇ? ಹಾಗಾದರೆ ಆಕಾಶವೇ ಬೀಳಲಿ ಮೇಲೆ ನಾನು ನಿನ್ನ ಕೈ ಬಿಡಲಾರೆ. ಅಷ್ಟೇ ಏಕೆ ಗಂಗಾ, ಈ ಭೂಮಿ ಪ್ರಳಯವಾಗಿ ಬಾಯ್ತಿರಲಿ. ನಾನೆಂದು ನಿನ್ನವನು ಗಂಗಾ, ನಾನೆಂದು ನಿನ್ನವನು. ಐ ಲವ್ ಯು ಅಜಯ್. I do love you ಗಂಗಾ, I do love.
ಅಡಿಟ್ಟರೆ ತಲೆಯನ್ನು ಬೀರುವಂತೆ ಅರ್ಪಡಿದ ಹಿರಣ್ಯ ಕಚಪಿನಂತೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಂದ ಹಿಡಿದು ಗೃಹ ಮಂತ್ರಿಗಳೇ ನನ್ನ ಅಂಕಿತಲ್ಲಿಟ್ಟುಕೊಂಡು ದರ್ಬಾರ್ ನಡೆಸುತ್ತಿರುವ ಈ ದೇಸಾಯಿ ಮಿನಿ ಸರ್ಕಾರ ಇದ್ದಾಗ ಅಂದಾಗ ಎಕ್ಕಚಿತ್ತು ಒಬ್ಬ ಬಡವ ನನ್ನ ತಂಗಿ ಕಂಗಳನ್ನು ತುಂಬಿದ ಸಭೆಯಲ್ಲಿ ಅವಮಾನ ಮಾಡಿದನೆಂದರೆ ಈ ದೇಸಾಯಿ ಕಣ್ಣು ಬಿಟ್ಟರೆ ಹೆಣ್ಣು ಹೆರಿಗೆಗೆ ಹೋಗುತ್ತಾಳೆ, ಗಂಡು ಸತ್ತು ಸ್ಮಶಾನ ಸೇರುತ್ತಾನೆ ಅಂದಾಗ ನೀನವ ಲೆಕ್ಕಲೇ. ಏ ಶ್ರೀಕಾಂತ, ನಿಮ್ಮಣ್ಣ ಮಾಡಿದ ಸಾಲಕ್ಕೆ ಚಕ್ರ ಬಡ್ಡಿ ಹಾಕಿ ನಿಮ್ಮ ಆಸ್ತಿನೇ ನನ್ನ ಕೈವಶ ಮಾಡಿಕೊಂಡಿರಿ. ಇಷ್ಟಕ್ಕೆ ಸುಮ್ಮನಾದರೆ ಸರಿ. ನನ್ನ ಅಧಿಕಾರ ತೋಳಬಲದಿಂದ ನಿಮ್ಮ ಸಂಸಾರವನ್ನೇ ಸರ್ವನಾಶ ಮಾಡಿಬಿಡುವೆ. ಯಾಕ್ಷರ ರಾಜ, ಲೇ ರಾಜ, ಹೇಳಕ್ಕೆ ಮಾಡ್ರಿ ಆ ಬಡಕ್ಕೆ ಲೇ ನನ್ನ ಮಕ್ಕಳ, ಪುಂಡ ಪೋಕಗಳಿಗೆ ದಂಡ ಕಟ್ಟಿದ ಮಾತ್ರಕ್ಕೆ ಆ ಯುವಶಕ್ತಿ ಶ್ರೀಕಾಂತ್ಗೆ ಜೈಕಾರ ಹಾಕುವಿರ ನನ್ನ ಮಕ್ಕಳ. ಈಗ ನೋಡಿ ಈ ದೇಸಾಯಿ ದರ್ಪ ಹೇಗಿದೆ ಅಂತ. ರಾಜ ಕಾಲೆ ಚಾಟಿ ಸಾಕು ಬಿಡ್ರಿ, ಸತ್ತಿಗಿತ್ತಾರು ಈ ಬಡಪಾಯಿ ನನ್ನ ಮಕ್ಕಳು. ಕುಂಟ ಬಾಯಿ ಮುಚ್ಚ, ಬಾಯಿ ಮುಚ್ಕೋ. ಈ ನನ್ನ ಮಕ್ಳಿಗೆ ಒಂದು ಗತಿ ಕಾಣಿಸ್ಬಿಡ್ತೀನಿ. ಏನ್ರಿ ಇದಣ್ಣ ಗತಿ ಕಾಣಿಸು ಒತ್ತಲ್ರಿ, ಇದು ಹೊತ್ತು ನೋಡಿ ಹೊಡ್ತಾ ಹಾಕ್ಬೇಕ್ರಿ ಈ ನನ್ನ ಮಕ್ಕಳಿಗೆ. ಲೇ ಕುಂಟ, ಅಲ್ಲಲೇ ಇವರು ಹಿಡ್ಕೊಂಡು ನಾಲ್ಕು ಒದಿ ಅಂದವನ ನೀನು. ಈಗ ಬಿಟ್ಟು ಬಿಡಿ ಅಂತಲೇ ನಾನು ಕೂಡ ಡಬಲ್ ಮಾಡ್ತೇನೆ ಮಗನ. ಅದಕ್ಕೆ ಇದಣ್ಣ ನಿಮಗೆ ತಲೆ ಐತೋ ಇಲ್ಲೋ ಅನ್ನೋದು ಅಲ್ರಿ. ಇವ್ರ ತಲೆಗೇನು ಬುದ್ಧಿ ಐತೋ ಏನೋ ಕತ್ತಿ ಲಜ್ಜೆ ಐತೋ ನೋಡ್ರಪ್ಪ ಅಯ್ಯಪ್ಪ. ಲೇ ಕುಂಟ, ಏನಲ್ಲ ಒಟ್ಟು ಕುಡುಗೋದು? ನಾ ಏನು ಅಂದಿಲ್ಲ ಬಿಡ್ರಿ, ಈ ನನ್ನ ಮಕ್ಕಳಿಗೆ ಬೈಲಕತ್ತಿದ್ದೆ. ಲೇ ನಮ್ಮ ದಣಿಯರಂದ್ರೆ ಏನಂತ ತಿಳ್ಕರಲ್ರಿ, ನಮ್ಮ ಕರ್ನಾಟಕ ಸರ್ಕಾರ ಇದ್ದಂಗಲೇ ಇವರು ಕೂಡ ಹಾಗೆತನ ಮಾಡೋದು, ಆವಿನ ಜೊತೆ ಸರಸಾಡೋದು ಎರಡೂ ಒಂದೇ ಅಂತಗೇರಿ ನನ್ನ ಮಕ್ಕಳಿಗೆ ಬೈಲಕತ್ತೀನ್ರಿ. ರೇ ನನ್ನ ಮಕ್ಕಳೇ, ಆ ಶ್ರೀಕಾಂತನ ಮಾತು ಕೇಳಿ ಶ್ರೀಕಾಂತನ ಮಾತು ಕೇಳಿ ನಮ್ಮ ದಣಿಯರ ಬಗ್ಗೆ
ತೇಲಿ ರಾಜಕೀಯ ಒಳಗೆ ತೇಲಿ ಹಾಕಿದ್ರ ನಿಮ್ಮ ರುಂಡ ಕಡು ಅಗಿಸಿ ಬಡಗಲಿ ಕಟ್ತೀನಿ ಮತ್ತು ಹುಷಾರಿ ದಣ್ಯಾರ ಎದ್ದೇಳ್ರಿ ನಮ್ಮ ದಣ್ಯರ ಕಾಲಿಗೆ ಬಿದ್ದು ಕ್ಷಮೆ ಕಾಡಿ ಬಾಳೆ ಮಾಡಿ ಹೋಗ್ರಿ ಹೋಗ್ರಿ ಕುಂಟ ಹೇಳ್ರಿ ಈ ದೇಸಾಯಿ ದರ್ಪ ಹೇಗಿದೆ ಅಂತ ಈಗ ಗೊತ್ತಾಗುತ್ತೆ. ಈ ನನ್ನ ಮಕ್ಕಳಿಗೆ ಒದ್ದು ಬುದ್ಧಿ ಕಳಿಸ್ಬೇಕು. ನೋಡ್ರಿ, ಮೊದಲು ನಿಮ್ಮ ತಂಗಿ ಹೆಸರಿಗಿದ್ದ ಬಗ್ಗೆ ಆಸ್ತಿ ಬಗ್ಗೆ ವಿಚಾರ ಮಾಡ್ರಿ. ಸರ್ಕಾರ ವಕೀಲರಿಗೆ ಬರ ಕೇಳಿಲ್ರಿ. ಆಗೋ ಅಲ್ಲಿ ನೋಡ್ರಿ, ಬಂದ ಬಿಟ್ರು ನೋಡ್ರಿ ವಕೀಲ. ನಮಸ್ಕಾರ ಶ್ರೀಮಂತ ದೇಸಾಯಿ ಅವರಿಗೆ. ನಮಸ್ಕಾರ ವಕೀಲ್ರಿ. ಕುಂಟ ಎಲ್ಲ ವಿಷಯ ಹೇಳಿದೆ ತಾನೆ? ನೋಡ್ರಿ ದಣ್ಯರ, ನಮ್ಮ ವಕೀಲರಿಗೆ ಎಲ್ಲ ವಿಷಯ ಹೇಳಿನಿ. ಆದ್ರೆ ಒಂದು ಸ್ವಲ್ಪ ಖರ್ಚಿನದು ಸಲುವಾಗಿ ವಿಚಾರ ಮಾಡಕೈತಿದ್ದೀನಿ ರೀ. ಎಷ್ಟು ಕೊಡ್ಬೇಕಂತೆ? ಒಂದು 10,000 ಕೊಡಲೆ? ರೀ ದಣ್ಯರ, 10,000 ಅವ್ರ ಕಾರ್ ಗಾಡಿ ಪೆಟ್ರೋಲ್ಗೆ ಆಗದಲ್ರಿ. ಒಂದು 2 ಲಕ್ಷ ಕೊಡ್ರಿ. 2 ಲಕ್ಷ. 2 ಲ್ಯಾಕ್? 2 ಲಕ್ಷನ? ತಂಬರಿ ಹೋಗ್ರಿ, ತಂಬರಿ ಮತ್ತೆ 2,000 ತರಬೇಕು. 2 ಲಕ್ಷ. ವಕೀಲ ಸಾಬ್ರೆ ಬರ್ರಿ. ದೇಸಾಯಿ ಅವರೇ, ನಾ ಇನ್ನು ಬರಲೇ? ಓಕೆ. ಕುಂಟ ಈ ವರ್ಷ ಬಡ್ಡಿ ಹೊಡಿಸಿಲ್ಲ ಎಷ್ಟಾಯ್ತು ನೋಡು. ದಣ್ಯರ, ನೀವು ಚಟ್ ಅಂತ ಕುಂದ್ರಿ, ನಾ ಪಟ್ ಅಂತ ಹೋಗಿ ನೋಡ್ಕೊಂಡ್ ಬಂದು ಬಿಡ್ತೀನಿ. ನಮಸ್ಕಾರ ಶ್ರೀಮಂತ ದೇಸಾಯಿ ಅವರಿಗೆ. ನಮಸ್ಕಾರ ಗಡಿ ಸುಬ್ಬಾರೆಡ್ಡಿ ಅವರೇ. ಪ್ಲೀಸ್ ಕಮ್. ನೈಸ್ ಟು ಮೀಟ್ ಯು. ಥ್ಯಾಂಕ್ ಯು. ಹೇಗೆ ನಡೀತಾ ಇದೆ ನಿಮ್ಮ ವ್ಯವಹಾರ? ಚೆನ್ನಾಗಿದೆಯಾ ದೇಸಾಯಿ ಅವರೇ? ತಮ್ಮ ಬಡ್ಡಿ ವ್ಯವಹಾರ ಹೇಗೆ ನಡೀತಾ ಇದೆ? ನಿಮಗೇನು ಹೊಸದ? ನಮ್ಮ ಬಡ್ಡಿ ವ್ಯವಹಾರ. ಈ ಊರ ಜನ ಮಳೆಯಾದ ಅತಿವೃಷ್ಟಿ ಅಂತಾರೆ, ಮಳೆ ಹೋದರೆ ಬರಗಾಲ ಅಂತಾರೆ. ಒಟ್ಟಿನಲ್ಲಿ ಇವರಿಗೆ ಸಾಲ ಕೊಡೋದು ಒಂದೇ, ನೀರಿನಲ್ಲಿ ಹೋಮ ಮಾಡೋದು ಒಂದೇ. ಹಾಗಾದರೆ ಈ ವ್ಯವಹಾರ ಬಿಟ್ಟು ಬಿಡಿ, ನಾನೊಂದು ಹೊಸ ಬಿಸಿನೆಸ್ ತಂದಿರುವೆ. ಅಂದರೆ ನಿಮ್ಮ ಮಾತಿನ ಅರ್ಥ? ಈ ಊರು ಜಮೀನಿನಲ್ಲಿ ಗ್ರಾನೈಟ್ ಅದ್ದೂರಿ ಇದೆ ಅಂತ ಪ್ರೂವ್ ಸಿಕ್ಕಿದೆ. ಹೇಗಾದರೂ ಮಾಡಿ ಆ ಜಮೀನು ನಿಮ್ಮ ಕೈವಶ ಮಾಡಿಕೊಂಡರೆ ಅದಕ್ಕೆ ಬೇಕಾಗುವ ಬಂಡವಾಳ ನಾ ವ್ಯವಸ್ಥೆ ಮಾಡುವೆ. ಬಿಸಿನೆಸ್ನಲ್ಲಿ 50-50 ಏನಂತೀರಾ? ತಾವು ಹೇಳೋದು ನಿಜ. ಆದರೆ ಈ ಭೂಮಿ ಬಡ ರೈತರಿಗೆ ಸೇರಿದ್ದು, ಅದನ್ನು ವಶಪಡಿಸ್ಕೊಳ್ಳೋದು ಹೇಗೆ? ವೆರಿ ಸಿಂಪಲ್ ದೇಸಾಯಿ ಅವರೇ. ಸಮುಪಾಯಕ್ಕೆ ಒಪ್ಪಿದರೆ ಸರಿ, ಇಲ್ಲವಾದರೆ ಇದೆಯಲ್ಲ ನಮ್ಮ ಓಲ್ಡ್ ಬಿಸಿನೆಸ್ ಗುಂಡಾಗಿರಿ. ನೀವು ತಿಳಿದುಕೊಂಡು ಮೂಡರಲ್ಲ ಈ ಊರಿನ ಜನ. ಮೇಲಾಗಿ ಆ ಶ್ರೀಕಾಂತ್ ಡಿಗ್ರಿ ಓದಿ ದಡ್ಡನಾಗಿ ಕುಳಿತು ಯುವಶಕ್ತಿ ಹಿಂದುಳಿದ ಯುವಶಕ್ತಿ ಲೀಡರ್ನಾಗಿದ್ದೇನೆ. ಅಷ್ಟು ಸುಲಭವಲ್ಲ. ಅಂದರೆ ಈ ಕೆಲಸ ನಿಭಾಯಿಸುವ ವ್ಯಕ್ತಿ ಯಾರಿಲ್ಲವೇ ನಿಮ್ಮ ಕೈಯಲ್ಲಿ? ಇದ್ದಾನೆ, ಇಲ್ಲೇ ಇದ್ದಾನೆ. ಕುಂಟ ಕುಂಟ. ಅಲ್ರಿ ದಣ್ಯರ, ಬಾಯಿ ತುಂಬ ಕುಂಟ ಕಟ್ಟಪ್ಪ ಅಂತ ಕರೀರಿ. ಅದೇ ಕುಂಟ. ಒಂದು ಮಹತ್ವದ ಕೆಲಸವಿದೆ. ಈ ಊರ ಬಡ ರೈತರ ಜಮೀನಲ್ಲಿ ಗ್ರಾನೈಟ್ ಎದ್ದಿದೆ ಅಂತ ನೀನು ಹೇಗಾದರೂ ಮಾಡಿ ಈ ಆಸ್ತಿ ಪತ್ರಕ್ಕೆ ಒಪ್ಪಿಕೊಡಿದರೆ ನಾನು ಗಣಿದಣಿಯಾಗಿ ಮೆರವೆ ತಿಳಿತೆ.
ತಿಳಿತು ಬಿಡ್ರಿ, ತಿಳಿತು. ಈ ಆಲ್ಕಾಟ್ ನನ್ನ ಮಗ ಬಂದನ್ರಿ, ದೊಡ್ಡ ವೆಂಕಟೇಪುರ ಬಸವಣ್ಣ ಬಂದಂಗೆ ಹಿಂಗೆ. ಈ ಮಗ ಅದ್ರಿ ದ್ಯಾಮನ ಕೋಣ ಇದ್ದಂಗೆ. ಆ ಮಗ ಬಂದಾಗ ನನಗೆ ತಿಳಿದತ್ರಿ, ಏನೋ ಅಲ್ಕಟ್ಟದಂದೆ ನಡೆಸ್ಯಾರ ಇವ್ರಿಬ್ರು ಅಂತ. ಅಲ್ರಿ ಇವ್ರೇನು ಅಗರು ವ್ಯಕ್ತಿಗಳು ಅಲ್ರಿ. ಕತ್ತರಿಸಿದ ತಲೆಗೆ ಬೋಳ್ಸಿದ ತಲೆಗೆ ಗಂಟಾಕಿ ಹುಂಡ್ರಾಗಿ ಮೆರಿತಾರ ಬಂಡ ನನ್ನ ಮಕ್ಕಳು. ಮೆರ್ಲಿ ಎಷ್ಟು ದಿನ ಮೆರಿತಾರ ನಾನು ನೋಡ್ತೀನಿ. ಕುಂಟ ಈ ಕೆಲಸ ನಿನ್ನಿಂದ ಸಾಧ್ಯವಿಲ್ಲವೇ? ಏನ್ರಿ ದಣ್ಯರ, ಈ ಕುಂಟನಿಗೆ ಅಸಾಧ್ಯವಾದದ್ದು ಯಾವುದಾದ್ರಿ? ಆದ್ರೆ ಒಂದು ಸ್ವಲ್ಪ ಖರ್ಚಿನ ಬಗ್ಗೆ ವಿಚಾರ ಮಾಡ್ತೀನಿ. ಕುಂಟ, ಅದಕ್ಕೆ ಎಷ್ಟು ಖರ್ಚಾದರೂ ಪರವಾಗಿಲ್ಲ, ನಾನು ಕೊಡುತ್ತೇನೆ. ಆದರೆ ಈ ಕೆಲಸ ಬೇಗನೆ ಮಾಡಬೇಕು, ತಿಳಿತೆ? ಚಿಟಿಕಿ ಹೊಡೆದ್ರಾಗ ಮಾಡಿ ಮುಗಿಸ್ತಾನ್ರಿ ಕುಂಟ ಕಂಟ್ಯಪ್ಪ. ಹಂಗಂದ್ರೆ ಸ್ವಲ್ಪ ಬಿಡಿಸಿ ಹೇಳಲಿ ಅದು ಹೆಂಗ ಅಂತ. ನೋಡ್ರಿ ದಣ್ಯರ, ಈಗ ಹೆಂಗೂ ಜನರ ಅತಿವೃಷ್ಟಿಯಿಂದ ನೇರ ಅವಳಿಗಾಗಿ ರೈತರು ಬೆಳೆದದ್ದು ಬೆಳೆ ಎಲ್ಲ ನಾಶ ಆಗಿ ಹೋಗೈತಿ. ಇದ ಹೊತ್ತಿನಾಗ ನಾವೊಂದು ದೊಡ್ಡ ಫಂಕ್ಷನ್ ಮಾಡಿ 10-20 ಲಕ್ಷ ರೂಪಾಯಿ ಖರ್ಚು ಮಾಡಿ ಬಡವ ಜನರಿಗೆ ಒಂದಿಷ್ಟು ಅಕ್ಕಿ, ಜ್ವಾಳ, ಜಂಪಿ, ಅರ್ವಿ ಹಂಚಿದಂಗೆ ಮಾಡಿದ್ರೈತ್ರಿ. ಮುಂದಿನ ಹೊಡ್ತ ಅದನ್ನ ನಾನು ಮಾಡ್ತೀನಿ ರೀ ದಣ್ಯರ. ಶಬಾಷ್ ಕುಂಟ, ಶಬಾಷ್. ತಲೆ ಏನಬೇಕು ನಿಂದ ಅಂತ ನೋಡ್ರಿ ಗಣಿತಣಿಗಳೇ, ನಮ್ಮ ಕುಂಟನ ತಲೆ ಎಷ್ಟು ಬುದ್ಧಿ ನಮ್ಮ ತಲೆಯಲ್ಲಿದ್ದರೆ ಆ ವಿಧಾನಸೌಧನ್ನೇ ಕೊಂಡುಕೊಳ್ಳಬಹುದು. ಇದೇ ಖುಷಿಯಲ್ಲಿ ಏನಾರು ಪಾರ್ಟಿ ಮಾಡೋಣ ನಡಿ. ಕುಂಟ ವ್ಯವಸ್ಥೆ ಮಾಡ್ತಾನೆ. ನಡ್ರಿ ರೆಡಿ. ನಮ್ಮಂಥವ್ರ ತಲೆ ನಿಮ್ಮ ಕೈಯಾಗದಂತ ಪುಂಡ್ರಾಗಿ ಮೆರ್ಲೇಕತ್ತಿರೋ ಬಂಡ ನನ್ನ ಮಕ್ಕಳೇ. ಇಲ್ಲಂದ್ರೆ ಇಷ್ಟೊತ್ತಿಗೆ ನಿಮ್ಮ ರುಂಡ ಕಡ್ದು ಅಗಸಿ ಬಡಗಲಿ ಕಟ್ತಿದ್ರ ಜನರು ಹುಷಾರಿ. ಒಂದೊಂದು ಕಾಲದಲ್ಲಿ ದೇವೇಂದ್ರನ ಅಡ್ಡದಲ್ಲಿ ಕುಣಿಯೋ ಮೇಲ ಕೂಡ ಅಂಕು ಟಂಕಿತ್ತು ರಂಬೆ ಮೇನಕ್ಕೇರ ಐಟಂ ಸಾಂಗಿತ್ತು ನಾಡಿಸ್ಕೋ ಶಾಂತಿ ನಂದೊಂದು ವಿನಂತಿ ಐಟಂ ಸಾಂಗು ಅಬ್ಬೆಕ್ಕು ಕಾಣು ಯಾಕಂದ್ರೆ ನಾನ್ ಗಂಡನ್ನ ಫ್ಯಾನು ಐಟಂ ಸಾಂಗು ಅಬ್ಬೆಕ್ಕು ಕಾಣು ಯಾಕಂದ್ರೆ ನಾನ್ ಗಂಡನ್ನ ಫ್ಯಾನು
ಉಳಿಯೋದಿಲ್ಲ ಅದು ಇದು ಬೇಕಾಗಿಲ್ಲ ನಮ್ಮಾಸೆ ನೂರಾರು ಆಲ್ರೆಡಿ ಸೆನ್ಸಾರು ಐಟಮ್ಮು ಬೇಕು ರೀ ಆಗಲ್ಲ ಅನ್ಬೇಡ್ರಿ ನೀವೇನಾದ್ರೂ ಹೇಳಿ ನನ್ನ ಮಾತು ಒಂದೇನೆ ಐಟಮ್